ವೆಲ್ಕಮ್ ಬ್ಯಾಕ್ ಗಾಯ್ಸ್. ಫೈನಲಿ ನಾನು ತಂದಿದ್ದೀನಿ ಝೂಟೋಪಿಯಾ 2 ಅನ್ನ. ನೀವು ಝೂಟೋಪಿಯಾ 1 ನ ನೋಡದೇ ಇದ್ರೆ ನೀವು ಇವಾಗಲೇ ನೋಡ್ಕೊಂಡು ಬರ್ಬೇಕು. ನಾನು ಇವಾಗ ಇಲ್ಲಿ ಐ ಬಟನ್ ನಲ್ಲಿ ಆ ವಿಡಿಯೋನ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡ್ಕೊಂಡು ಬರ್ಬಹುದು. ಈ ಎರಡನೇ ಮೂವಿ ಫಸ್ಟ್ ಮೂವಿಗಿಂತನೂ ಚೆನ್ನಾಗಿದೆ, ಸೊ ನೀವಂತೂ ಪೂರ್ತಿ ಎಂಜಾಯ್ ಮಾಡ್ತೀರಾ. ಅಂಡ್ ಹಾಗೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಈ ಸೆಕೆಂಡ್ ಮೂವಿಯಲ್ಲಿ ಏನೇನ್ ನಡಿಬಹುದು ಅಂತ. ಸೊ ಫಸ್ಟ್ ಆಫ್ ಆಲ್ ನಿಕ್ ಮತ್ತೆ ಜೂಡಿ ಪೊಲೀಸ್ ಆಫೀಸರ್ ಆಗಿರೋದು ನಿಮ್ಗೆ ಗೊತ್ತಿದೆ. ಹಿಂದಿನ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಅವ್ರೆ ಹೇಗೆ ಏನೇನೋ ಆಗಿದ್ರು ಅಂತ. ಅಂಡ್ ಹಾಗೆ ನಿಮ್ಗೆ ಝೂಟೋಪಿಯಾ ಬಗ್ಗೆ ಗೊತ್ತಿರಬಹುದು. ಇಲ್ಲಿ ಒಂದು ಹೊಸ ಕೇಸ್ ಬರುತ್ತೆ, ಏನಂದ್ರೆ ಒಂದು ಹಾವಿನದ್ದು. ಮತ್ತೆ ಈ ಹಾವೇ ಒಂದು ಹೊಸ ಕ್ಯಾರೆಕ್ಟರ್ ಆಗಿದೆ. ಇವನ ಹೆಸರು ಗ್ಯಾನ್ರಿ ಅಂತ. ಈ ಗ್ಯಾನ್ರಿ ಏನು ಸಾಮಾನ್ಯದ ಹಾವಲ್ಲ, ಇವನಿಂದಾನೆ ಏನೇನೋ ನಡೆದು ಬಿಡುತ್ತೆ ಝೂಟೋಪಿಯಾದಲ್ಲಿ. ಅಂಡ್ ಹಾಗೆ ನಮ್ಮ ಜೂಡಿ ಮತ್ತೆ ನಿಕ್ ಹೊಸ ಹೊಸ ಅಡ್ವೆಂಚರ್ಸ್ ನ ಕೂಡ ಮಾಡ್ತಾರೆ. ಏನೇನೋ ಪ್ರಾಬ್ಲಮ್ ಗಳು ಬರುತ್ತೆ. ಫಸ್ಟ್ ಮೂವಿ ಜಸ್ಟ್ ಒಂದು ಟ್ರೈಲರ್ ಆಗಿತ್ತು, ಲೈಕ್ ಇವಾಗ ಕ್ಯಾರೆಕ್ಟರ್ಸ್ ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು ಅಷ್ಟೇ. ಅರೆ ಈ ಸೆಕೆಂಡ್ ಮೂವಿಯಲ್ಲಿ ಇನ್ನೂ ತುಂಬಾ ಏನೇನೋ ನಡೆಯುತ್ತೆ. ಒಟ್ನಲ್ಲಿ ನಮ್ಮ ನಿಕ್ ಅಂಡ್ ಜೂಡಿ ಜೊತೆಗೆ ಸೇರ್ಕೊಂಡು ಹೇಗೆ ಈ ಕೇಸನ್ನ ಸಾಲ್ವ್ ಮಾಡ್ತಾರೆ ಅನ್ನೋದೇ ಈ ಮೂವಿ ಆಗಿದೆ ಇವಾಗ. ಅಂದಾಗೆ ಈ ಮೂವಿಯಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ, ಹಾಗೆ ಒಂದು ಹೊಸ ವಿಲನ್ ಕೂಡ ಬಂದಿದ್ದಾನೆ. ಮತ್ತೆ ಬನ್ನಿ ಈ ಮೂವಿನ ಶುರು ಮಾಡೋಣ ಒಂದು ಇಂಟ್ರೋ ಜೊತೆ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಆಲ್ ರೈಟ್, ಸೊ ಫಸ್ಟ್ ನಿಮ್ಗೆ ಗೊತ್ತಿರುವಾಗೆ ನಿಕ್ ಅಂಡ್ ಜೂಡಿ ಪೊಲೀಸ್ ಆಗಿದ್ದಾರೆ. ಬೆಲ್ವೆದರ್ ಜೈಲ್ಗೆ ಹೋದ ನಂತರ ಝೂಟೋಪಿಯಾದಲ್ಲಿ ಎಲ್ಲ ಸಾಲ್ವ್ ಆಗಿದೆ, ಎಲ್ಲರೂ ಶಾಂತಿಯಿಂದ ಇದ್ದಾರೆ, ಸಂಭ್ರಮಿಸುತ್ತಿದ್ದಾರೆ. ಅಂಡ್ ಹಾಗೆ ಇವಾಗ ಬೆಳಿಗ್ಗೆ ಆಗುತ್ತೆ. ಮತ್ತೆ ನಮ್ಮ ನಿಕ್ ಅಂಡ್ ಜೂಡಿ ತನ್ನ ಯೂನಿಫಾರ್ಮ್ ನ ಹಾಕೊಳ್ತಾರೆ ಕೆಲ್ಸಕ್ಕೆ ಹೋಗೋಕೋಸ್ಕರ. ಸೊ ಅವರು ತನ್ನ ಆಫೀಸ್ಗೆ ಬಂದ್ಬಿಡ್ತಾರೆ. ಮತ್ತೆ ನಾವು ನೋಡ್ತೀವಿ ನಮ್ಮ ಚೀಫ್ ಬೋಗೋ ಅನ್ನ. ಅವರು ಒಂದು ಹೊಸ ಕೇಸ್ ನ ತಂದಿದ್ದಾರೆ. ಏನಪ್ಪಾ ಅಂದ್ರೆ ಒಂದು ಕರಪ್ಟ್ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಬಹಳ ಟಗರುಗಳನ್ನ ಸ್ಮಗಲ್ ಮಾಡ್ತಾ ಇದ್ದಾನೆ ತನ್ನ ಆಪರೇಷನ್ಸ್ ಗೋಸ್ಕರ, ತನ್ನ ಎಕ್ಸ್ಪೆರಿಮೆಂಟ್ಸ್ ಗೋಸ್ಕರ. ಮತ್ತೆ ಆಫ್ ಕೋರ್ಸ್ ಎಂದಿನಂತೆ ಯಾವಾಗ ಚೀಫ್ ಬೋಗೋ ಬೇರೆಯವ್ರನ್ನೆಲ್ಲ ಅಸೈನ್ ಮಾಡ್ತಿದ್ರು ಈ ಕೇಸ್ ಗೋಸ್ಕರ, ಆಗ ಅವರು ನಿಕ್ ಮತ್ತೆ ಜೋಡಿನ ಮರ್ತೆ ಬಿಟ್ರು. ಯಾಕಂದ್ರೆ ಚೀಫ್ ಬೋಗೋಗೆ ಅನ್ಸಾಯ್ತು ಅವರಿಬ್ರು ಇಂತ ಸೀರಿಯಸ್ ಕೇಸ್ ಅನ್ನಂತೂ ಸಾಲ್ವ್ ಮಾಡಕ್ ಆಗಲ್ಲ ಅಂತ. ಬಟ್ ಆಗ್ಲೇ ನಮ್ಮ ಕ್ಲಾ ಆಫೀಸರ್ ಬಂದು ಹೇಳ್ತಾನೆ ಏನಂದ್ರೆ ಅವರಿಬ್ರು ಆಲ್ರೆಡಿ ಹೊರಟಾಗಿದೆ ಕೇಸ್ ಗೋಸ್ಕರ, ಅವರು ಕ್ರೈಮ್ ಸೀನ್ ಅಲ್ಲೇ ಇದ್ದಾರೆ, ಇದನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ, ನೀವು ಅಸೈನ್ ಮಾಡದೇ ಇದ್ರು ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಮತ್ತೆ ನಾವಿಲ್ಲಿ ನೋಡ್ತೀವಿ ಜೂಡಿ ಹಾಗೆ ನಿಕ್ ಬಂದಿದ್ದಾರೆ ಟ್ರ್ಯಾಕ್ ಮಾಡ್ಕೊಂಡು ಈ ಇನ್ಸ್ಪೆಕ್ಟರ್ ನ. ಮತ್ತೆ ನಿಕ್ ನ ಹಳೆಯ ಬಿಸ್ನೆಸ್ ಪಾರ್ಟ್ನರ್ ಇದ್ದಲ್ಲ, ಅದೇ ಮಗುವಾಗಿ ಆಕ್ಟ್ ಮಾಡ್ತಿದ್ನಲ್ಲ, ಅವನು ಕೂಡ ಬಂದಿದ್ದಾನೆ. ಇವರಿಬ್ರು ಹೇಳ್ತಾರೆ ಏನಂದ್ರೆ ಇದು ಅವರ ಮಗು, ಮತ್ತೆ ಅವ್ರಿಗೆ ಇನ್ಸ್ಪೆಕ್ಟರ್ ನ ಕಡೆಯಿಂದ ಒಂದು ಸೈನ್ ಬೇಕಿತ್ತಂತೆ. ಅಂಡ್ ಅವರು ಹೇಳ್ತಾರೆ ಏನಂದ್ರೆ ಇದು ಅವರ ಮಗುವಿನ ಬರ್ತ್ಡೇ ಕೂಡ ಆಗಿದೆ ಅಂತ. ಸೊ ಅವರು ಹೀಗೆ ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ನ ಟ್ರ್ಯಾಪ್ ಮಾಡೋಕೋಸ್ಕರ. ಅಂಡ್ ಅದೇ ಟೈಮ್ ನಲ್ಲಿ ಈ ಇನ್ಸ್ಪೆಕ್ಟರ್ ನ ಹಿಂದೆ ಕಂಟೈನರ್ಸ್ ಇರ್ತಲ್ಲ ತುಂಬಾ, ಅದ್ರನ್ನ ಜೂಡಿ ಓಪನ್ ಮಾಡ್ತಾಳೆ. ಮತ್ತೆ ಅಲ್ಲಿ ಅದು ತುಂಬಾನೇ ದುಡ್ಡುಗಳಿದ್ವು, ಎಷ್ಟೊಂದು ಕ್ಯಾಶ್ ಇದೆ ಗುರು. ಅಂಡ್ ಹಾಗೆ ಈ ಇನ್ಸ್ಪೆಕ್ಟರ್ ಗೆ ಅರ್ಥ ಆಗೋಯ್ತು ಇವರಿಬ್ರು ಪೊಲೀಸ್ ಅಂತ. ಸೊ ಅವನು ಸೀದಾ ಓಡೋಕೆ ಟ್ರೈ ಮಾಡ್ತಾನೆ, ಎಸ್ಕೇಪ್ ಆಗ್ತಾ ಇದ್ದಾನೆ. ಮತ್ತೆ ನಿಕ್ ಅಂಡ್ ಜೂಡಿ ಕೂಡ ಹೋಗ್ತಾರೆ ತನ್ನ ಕಾರಿಂದ ಅವನ ಫಾಲೋ ಮಾಡ್ಕೊಳ್ತಾ ಚೇಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅಂಡ್ ಅಲ್ಲಿಗೆ ಕೆಲವು ಏಜೆಂಟ್ಸ್ ಗಳು ಕೂಡ ಬರ್ತಾರೆ. ಇವರು ಕೂಡ ZPD ಇಂದಾನೆ. ZPD ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಝೂಟೋಪಿಯಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ. ಇವರೆಲ್ಲರೂ ಜೂಡಿ ಮತ್ತೆ ನಿಕ್ ಗೆ ಹೇಳ್ತಾರೆ ನಿಮ್ಮ ಪೂರ್ತಿ ಪ್ಲಾನ್ ಫೇಲ್ ಆಗೋಯ್ತು, ನೀವು ಈ ಕೇಸ್ಗೆನೆ ಬರ್ಬಾರ್ದಿತ್ತು ಹಾಗೆ ಹೀಗೆ ಅಂತ ಆಚೆ ಸರಿಯೋಕ್ಕೂ ಕೂಡ ಹೇಳ್ತಾರೆ. ಬಟ್ ಆದ್ರೂ ಕೂಡ ಜೂಡಿ ಮತ್ತೆ ನಿಕ್ ಹೇಳ್ತಾರೆ ನಾವ್ ಈ ಕೇಸ್ ನ ಸಾಲ್ವ್ ಮಾಡಬಹುದು ಅಂತ. ಅಂಡ್ ಹಾಗೆ ಅವರು ಏನೇನ್ ಮಾಡ್ತಾರೆ ಅಂದ್ರೆ ಪೂರ್ತಿ ಸಿಟಿಯಲ್ಲಂತೂ ಧೂಳೆ ಬಿಟ್ಟು ಗುರು. ಮತ್ತೆ ಅದೇ ಟೈಮ್ ನಲ್ಲಿ ಚೀಫ್ ಬೋಗೋ ಇವರಿಬ್ರು ಕರ್ಸ್ಕೊಂಡ್ ಬಿಟ್ರು. ಮತ್ತೆ ಚೀಫ್ ಬೋಗೋ ಜೂಡಿಗೆ ಹೇಳ್ತಾನೆ ಏನಂದ್ರೆ ನೀನು ಲೈನ್ಸ್ ನ ಕ್ರಾಸ್ ಮಾಡಬಾರ್ದು, ನಿನ್ನ ಲಿಮಿಟ್ ಅಲ್ಲಿ ನೀನ್ ಇರ್ಬೇಕು. ನಾವು ZPD ಅವರು ಆರ್ಡರ್ ಮಾಡಿದೀವಿ ಅಂದ್ರೆ ನಿನ್ಗೆ ಕೇಳೋಕೆ ಏನ್ ಪ್ರಾಬ್ಲಮ್, ಹಿಂದಿನ ಸಲ ನೀನು ಹಾಗೆ ಮಾಡಿದ್ದೆ ಅಂತ. ಒಂದ್ ವೇಳೆ ನಮ್ಮ ಏಜೆಂಟ್ಸ್ ನಿಮ್ಮ ಸಹಾಯಕ್ಕೆ ಬಂದಿದ್ರು ಅಂದ್ರೆ ನೀವ್ ಯಾಕೆ ಸುಮ್ನೆ ಇನ್ನೂ ತೊಂದರೆಗಳನ್ನ ಕ್ರಿಯೇಟ್ ಮಾಡಿದ್ರಿ. ಆದ್ರೆ ನಿಕ್ ಬಂದು ಡಿಫೆಂಡ್ ಮಾಡೋಕೆ ಟ್ರೈ ಮಾಡ್ತಾನೆ ಜೂಡಿನ. ಬಟ್ ಆದ್ರೆ ಬೋಗೋ ನಿಕ್ ನ ಸೈಲೆಂಟ್ ಮಾಡಿಸ್ಬಿಡ್ತಾನೆ. ಬೋಗೋ ಹೇಳ್ತಾನೆ ನಿಕ್ ಮತ್ತೆ ಜೂಡಿನ ಇಷ್ಟ ದಿನ ಒಂದಾಗಿ ಯಾಕೆ ಇರೋಕ್ ಬಿಟ್ಟಿದ್ದು ಅಂದ್ರೆ ಅವರು ಸಿಟಿಗೆ ತುಂಬಾ ಒಳ್ಳೇದ್ ಮಾಡಿದ್ರು, ಹಿಂದಿನ ಸಲ ಕ್ರಿಯೇಟ್ ಆಗಿರೋ ಕೇಸ್ ನ ಸಾಲ್ವ್ ಮಾಡಿ. ಬಟ್ ಅವರು ಒಂದ್ ವೇಳೆ ZPD ರೂಲ್ ಗಳನ್ನ ಫಾಲೋ ಮಾಡದೇ ಇದ್ರೆ, ಆರ್ಡರ್ಸ್ ನ ಕೇಳದೆ ಇದ್ರೆ ಅವರಿಬ್ರನ್ನ ಇನ್ಸ್ಟೆಂಟ್ಲಿ ಸಪರೇಟ್ ಮಾಡ್ಬಿಡ್ತೀನಿ ಅಂತ. ಅಂಡ್ ಇದನ್ನ ಕೇಳಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಅವರು ಡಾಕ್ಟರ್ ಫಸ್ಬಿಯ ಜೊತೆ ಕಪಲ್ಸ್ ನ ಥೆರಪಿ ಸೆಷನ್ ಗೆ ಹೋಗ್ಬಿಟ್ರು. ಮತ್ತೆ ಡಾಕ್ಟರ್ ಫಸ್ಬಿ ಇವ್ರಿಗೆ ಹೇಗೋ ಸಂತೈಸ್ತಾ ಇದಾರೆ ಏನೇನೋ ಹೇಳಿ ಕೂಲ್ ಮಾಡೋಕ್ಕೋಸ್ಕರ. ಇಬ್ರು ಜುಡಿಯೋದಳ ಏನಂದ್ರೆ ನಿಕ್ ಮತ್ತೆ ಅವಳು ಒಂದೇ ವಾರಕ್ಕೋಸ್ಕರ ಡೂ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಡೂ ಅಂದ್ರೆ 2 ಜನ ಟುಗೆದರ್ ವರ್ಕ್ ಮಾಡೋದು. ಡಾಕ್ಟರ್ ಫಸ್ಬಿ ಹೇಳ್ತಾಳೆ ಅದೇ ತಾನೇ ಪ್ರಾಬ್ಲಮ್, ಒಂದು ಡೂ ಆಗಿ ಕೆಲಸ ಮಾಡೋಕೆ ಬರೀ 1 ವಾರ ಸಾಕಾಗಲ್ಲ, ಇದಕ್ಕೆ ತುಂಬಾನೇ ಟೀಮ್ ವರ್ಕ್ ಬೇಕು. ಅಂಡ್ ಹಾಗೆ ಪೇಷನ್ಸ್ ಇರ್ಬೇಕು, ಮತ್ತೆ ನೀವು ಒಬ್ರನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೋಸ್ಕರ ಸ್ವಲ್ಪ ವರ್ಷಗಳ ಹಿಡಿಬಹುದು. ಮತ್ತೆ ಹಾಗೆ ಅವರು ಹೊರಗಡೆ ಬಂದ ನಂತರ ಜೋಡಿ ಹೇಳ್ತಾಳೆ ಏನಂದ್ರೆ ನಾವು ಚೀಫ್ ಬೋಗೋ ಹತ್ರ ಹೋಗಿ ಹೇಳ್ಬೇಕು ನಾವಿಬ್ರು ಚೆನ್ನಾಗಿ ಕೆಲಸ ಮಾಡ್ತೀವಿ, ನಾವು ಏನು ಅಂತ ತೋರ್ಸ್ಕೊಳ್ತೀವಿ, ನಮ್ಗೆ 2ನೇ ಅವಕಾಶ ಕೊಡಿ ಅಂತ. ಇದಕ್ಕೆ ನಿಕ್ ಹೇಳ್ತಾನೆ ಏನಂದ್ರೆ ನಾವಿವಾಗ ಸದ್ಯಕ್ಕೆ ಸುಮ್ನಾಗಿ ಸೈಲೆಂಟ್ ಆಗಿರೋದು ಬೆಟರ್. ಚೀಫ್ ಬೋಗೋ ಬ್ಯೂಸಿ ಇರ್ಬೋದು, ಮತ್ತೆ ತಲೆ ಕೆಡ್ಸ್ಕೊಂಡ್ ಬಿಟ್ರೆ ನಮ್ಗೆ ಇನ್ನೊಂದೇನಾದ್ರೂ ಪನಿಷ್ಮೆಂಟ್ ಕೊಡ್ಬೋದೇನೋ. ಮತ್ತೆ ಹಾಗೆ ಸಾಯಂಕಾಲ ಆದಾಗ ನಿಕ್ ಮನೆಗೆ ಬರ್ತಾನೆ, ನನ್ನ ಕ್ಯಾರೆಟ್ ರೆಕಾರ್ಡರ್ ನ ಬೆಡ್ ನ ಪಕ್ಕ ಇಡ್ತಾನೆ. ಅಂಡ್ ಇಲ್ಲಿ ನಾವು ನೋಡ್ತೀವಿ ಜೂಡಿ ಮನೆಗೆ ಬರ್ತಾಳೆ. ಅಂಡ್ ಇಲ್ಲಿ ನಿಕ್ ಜೂಡಿ ಕೊಟ್ಟಿದ್ಲಲ್ಲ ಆ ಹ್ಯಾಂಡ್ ಬುಕ್, ಅಂಡ್ ಅದನ್ನ ಹಾಗೆ ಪಕ್ಕದಲ್ಲಿ ಇಡ್ತಾನೆ. ಮತ್ತೆ ಮೂವಿ ನೋಡೋಕೆ ಶುರು ಮಾಡ್ತಾನೆ. ಬಿಕಾಸ್ ಅವ್ನಿಗೆ ಓದೋಕೆ ಇಂಟ್ರೆಸ್ಟ್
ಇಲ್ಲ ಗುರು, ನಮ್ ಥರನೇ. ಮತ್ತೆ ಇಲ್ಲಿ ಜೂಡಿ ತನ್ನ ಅಪ್ಪ ಅಮ್ಮನ ಜೊತೆ ಮಾತಾಡಿ ಬೋರ್ ಆಗ್ತಾಳೆ. ಅಂಡ್ ಹಾಗೆ ಅವಳು ಆ ಹ್ಯಾಂಡ್ ಬುಕ್ ಅನ್ನ ಓಪನ್ ಮಾಡಿ ಹೈಲೈಟ್ಸ್ ಎಲ್ಲ ಮಾಡ್ಕೊಂಡು ಪ್ರಾಪರ್ ಆಗಿ ಸ್ಟಡಿ ಮಾಡ್ತಾ ಇದ್ದಾಳೆ. ಬಟ್ ಅವಳು ಡಿಸ್ಟ್ರಾಕ್ಟ್ ಆಗ್ತಾಳೆ, ಯಾಕಂದ್ರೆ ಅಲ್ಲಿ ಮಾನಿಟರ್ ನಲ್ಲಿ ಅದೇ ರೆಪ್ಟೈಲ್ಸ್ ನ ನ್ಯೂಸ್ ಬರ್ತಾ ಇತ್ತು. ರೆಪ್ಟೈಲ್ಸ್ ಅಂದ್ರೆ ಹಾವುಗಳು, ಓಕೆನಾ. ಮತ್ತೆ ಆ ನ್ಯೂಸ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವಳಿಗೆ ಇನ್ಸ್ಪೆಕ್ಟರ್ ನ ಕಾರ್ ಕಾಣುತ್ತೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಅವನೇ. ಮತ್ತೆ ಟಿವಿಯಲ್ಲಿ ಅವಳಿಗೆ ಒಂದು ಆಡ್ ಕೂಡ ಕಾಣಿಸುತ್ತೆ. ಅಲ್ಲಿ ಒಂದು ಲಿಂಕ್ಸ್ಲಿ ಡೈಲಿ ಅನ್ನೋ ಇವೆಂಟ್ ಕೂಡ ಅವಳಿಗೆ ಗೊತ್ತಾಗುತ್ತೆ. ಅವಳು ಅದ್ರ ಬಗ್ಗೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾಳೆ. ಇದು ಒಂದು ಹಾವಿನ ಸ್ಟೋರಿ ಆಗಿತ್ತು. ಆ ಹಾವು ಕೆಲವು ಹಳೆ ನ್ಯೂಸ್ ಪೇಪರ್ಸ್ ಗಳನ್ನ ಕದಿಯೋಕೆ ಟ್ರೈ ಮಾಡಿತ್ತಂತೆ. ಹಾವಂತೂ ಒಂದು ಆಮೆಯನ್ನೇ ಕೊಂದ್ಬಿಟ್ಟಿತ್ತಂತೆ. ಅಂಡ್ ಹಾಗೆ ಆ ಇನ್ಸಿಡೆಂಟ್ ನ ನಂತರ ಯಾವುದೇ ಹಾವು ಕೂಡ ಝೂಟೋಪಿಯಾದಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ನ್ಯೂಸ್ ರಿಪೋರ್ಟರ್ ಹೇಳ್ತಾನೆ, ಮೇ ಬಿ ಅವರಿಬ್ರು ಯಾವಾಗಾದ್ರೂ ಮತ್ತೆ ಬರ್ಬಹುದೇನೋ. ಮತ್ತೆ ಇಲ್ಲಿ ನಿಕ್ ಟಿವಿಯಲ್ಲಿ ಒಂದು ಹೊಸ ಝೂಟೋಪಿಯಾದ ಮೇಯರ್ ನ ನೋಡ್ತಾ ಇದ್ದಾನೆ. ಇವನ ಹೆಸರು ಬ್ರಿಕ್ ವಿಂಡ್ ಆನ್ಸರ್ ಅಂತ. ಜೂಡಿ ಅವಳಿಗೆ ಈ ಕೇಸ್ ನ ಬಗ್ಗೆ ಹೇಳ್ತಾಳೆ. ಮತ್ತೆ ಹಾಗೆ ನಿಕ್ಕನ್ನ ಕನ್ವಿನ್ಸ್ ಮಾಡಿ ಅವರಿಬ್ರು ಹೋಗ್ತಾರೆ ಲಿಂಕ್ಸ್ಲಿ ಗಾಲಾ ಅನ್ನೋ ಇವೆಂಟ್ ಗೆ. ಅಲ್ಲಿ ಎಲ್ಲಾ ಸ್ಪೀಶೀಸ್ ನ ಪ್ರಾಣಿಗಳಿದ್ರು. ಮತ್ತೆ ಇವೆಂಟ್ ಗೆ ತುಂಬಾ ಸೂಪರ್ ಸ್ಟಾರ್ ಗಳು ಕೂಡ ಬಂದಿದ್ದಾವೆ. ಎಲ್ಲ ಡ್ರಾಮ್ಯಾಟಿಕ್ ಆಗಿ ನಡೀತಾ ಇದೆ. ಅಂಡ್ ಹಾಗೆ ನಮ್ಮ ಜೂಡಿ ಮತ್ತೆ ನಿಕ್ಕಿ ಇಲ್ಲಿ ಇವೆಂಟ್ ನ ಬ್ಯಾಕ್ ಸೈಡ್ ನಲ್ಲಿ ಕಾರ್ ನಲ್ಲಿ ಕೂತ್ಕೊಂಡು ಎಲ್ಲ ಅನಲೈಸ್ ಮಾಡ್ತಾ ಇದಾರೆ ಏನಾಗ್ತಿದೆ ಅಂತ. ಮತ್ತೆ ಅಲ್ಲೇ ಅವರು ಪಾರ್ಕಿಂಗ್ ಲಾಟ್ ಅಲ್ಲಿ ತುಂಬಾನೇ ವ್ಯಾನ್ ಗಳನ್ನ ನೋಡ್ತಾರೆ. ಈ ವ್ಯಾನ್ ಗಳು ಆ ಇನ್ಸ್ಪೆಕ್ಟರ್ ನ ವ್ಯಾನ್ ತರನೇ ಇದೆ, ಎಲ್ಲದೂ ಸೇಮ್ ಆಗಿದೆ. ಜೂಡಿಗೆ ಅನ್ಸುತ್ತೆ ಏನಂದ್ರೆ ನಾವು ಸ್ವಲ್ಪ ಇವೆಂಟ್ ನ ಒಳಗಡೆ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗತ್ತೆ ಅಂತ. ಸೊ ಹೀಗಾಗಿ ಜೂಡಿ ಮತ್ತೆ ನಿಕ್ ಇಬ್ರು ಡ್ರೆಸ್ ಮಾಡ್ಕೊಳ್ತಾರೆ ಅಂಡ್ ಇವೆಂಟ್ ಗೆ ಹೋಗ್ತಾರೆ. ಇಲ್ಲಿ ಲಿಂಕ್ಸ್ಲಿ ಡೈಲಿಯ ಇವೆಂಟ್ ನಡೀತಾ ಇರುತ್ತೆ. ಮತ್ತೆ ಹಾಗೆ ಗಾಯ್ಸ್ ಇನ್ನೊಂದೇನಂದ್ರೆ ಜೂಡಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಆ ನ್ಯೂಸ್ ಪೇಪರ್ಸ್ ನ ಅವರು ಎಲ್ಲಿಟ್ಟಿರ್ಬಹುದು ಅಂತ. ಆಕ್ಚುಲಿ ಆ ನ್ಯೂಸ್ ಪೇಪರ್ ನಲ್ಲಿ ರೆಪ್ಟೈಲ್ಸ್ ನ ಬಗ್ಗೆ ಬರ್ದಿರ್ಬೋದು ಅಂತ ಜೂಡಿಗೆ ಅನ್ಸಿತ್ತು. ಆದ್ರೆ ಈ ನ್ಯೂಸ್ ಪೇಪರ್ ನೋಡಕ್ ಹೋದ್ರಂತೂ ಮೆಟಲ್ದಾಗಿದೆ, ಅಂದ್ರೆ ಲೋಹದ್ದಾಗಿದೆ, ಬದಲಾಗಿ ಪೇಪರ್ದಲ್ಲ. ಇದ್ಯಾವ ರೀತಿ ನ್ಯೂಸ್ ಪೇಪರ್ ಅಂತ ಜೂಡಿ ಥಿಂಕ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ ನಲ್ಲಿ ನಿಕ್ ಹೇಳ್ತಾನೆ ಏನಂದ್ರೆ ಈ ಇವೆಂಟ್ ಗೆ ಬೋಗೋನು ಕೂಡ ಬಂದಿದ್ದಾರೆ ಅಂತ. ಹೀಗಾಗಿ ಜೂಡಿ ಅಡ್ಕೊಳಕ್ಕೆ ಹೋಗ್ತಾಳೆ. ಅಂಡ್ ಅಲ್ಲಿಗೆ ಅವಳು ಲಿಂಕ್ಸ್ ನ ಜೊತೆ ಟಕ್ಕರ್ ಆಗ್ಬಿಟ್ಲು. ಇವನ ಹೆಸರು ಪ್ಯೂಬರ್ಟ್ ಲಿಂಕ್ಸ್ಲಿ ಅಂತ. ಅಂಡ್ ಇವರಿಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಹಾಗೆ ನಗಾಡ್ತಾರೆ. ಅಂಡ್ ಅಲ್ಲಿಗೆ ಪಾವರ್ಟ್ ನ ಲಿಂಕ್ಸ್ಲಿ ಫ್ಯಾಮಿಲಿ ಕರ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ನಿಕ್ ಅಂಡ್ ಜೋಡಿ ಆ ನ್ಯೂಸ್ ಪೇಪರ್ ನ ತೆಗಿಯೋಕೆ ಬರ್ತಿರುವಾಗ್ಲೇ ಅಲ್ಲಿ ಚೀಫ್ ಬೋಗೋ ನಿಕ್ ನ ನೋಡ್ಬಿಟ್ಟ. ಅಂಡ್ ಅವನಂತೂ ನಿಕ್ ನ ಆಚೆ ಕಳ್ಸೋಕೆ ಟ್ರೈ ಮಾಡ್ತಾ ಇದ್ದಾನೆ, ಯಾಕಂದ್ರೆ ನಿಕ್ ಅಂತೂ ಇಲ್ಲಿ ಇರಬಾರ್ದು ಅಂತ ಅವನು ಅನ್ಕೊಂಡಿದ್ದಾನೆ. ಆದ್ರೆ ಅದೇ ಟೈಮ್ ನಲ್ಲಿ ಮೇಲಿನ ಸೀಲಿಂಗ್ ನಿಂದ ಕೆಳಗಡೆ ಏನೋ ಬೀಳುತ್ತೆ. ಇದಂತೂ ಒಂದು ದೊಡ್ಡ ಬ್ಲಾಂಕೆಟ್ ಆಗಿದೆ. ಮತ್ತೆ ಅದ್ರ ಒಳಗಿಂದ ಒಂದು ರೆಪ್ಟೈಲ್ ಅಂದ್ರೆ ಒಂದು ದೊಡ್ಡ, ಎಲ್ಲರೂ ಕೂಡ ಪ್ಯಾನಿಕ್ ಆಗ್ತಾರೆ. ಮತ್ತೆ ಓಡೋಕೆ ಶುರು ಮಾಡ್ತಾರೆ ತನ್ನ ಪ್ರಾಣನ ಉಳಿಸ್ಕೊಳ್ಳೋಗೋಸ್ಕರ. ಈ ಹಾವು ಮಿಲ್ಟನ್ ಲಿಂಕ್ಸ್ಲಿ ಅನ್ನೋನ ಹಿಡ್ಕೊಂಡ್ಬಿಡುತ್ತೆ. ಈ ಮಿಲ್ಟನ್ ಲಿಂಕ್ಸ್ಲಿನ ಫ್ಯಾಮಿಲಿಯ ಹೆಡ್ ಆಗಿದ್ದಾನೆ. ಹಾಗೆ ಹಾವು ಆ ನ್ಯೂಸ್ ಪೇಪರ್ ಕೂಡ ಎತ್ಕೊಂಡು ಹೋಗುತ್ತೆ ಒಲೆಯವರೆಗೂ. ಬಟ್ ಅಲ್ಲಿಗೆ ಜೂಡಿ ಕೂಡ ಬಂದ್ಬಿಡ್ತಾಳೆ. ಬಟ್ ಈ ಹಾವು ಹೇಳುತ್ತೆ ಏನಂದ್ರೆ ಅವಳದೇನು ತಪ್ಪಿಲ್ಲ, ಈ ನ್ಯೂಸ್ ಪೇಪರ್ ಇಂದಾನೆ ನಾನು ಸತ್ಯನ ಪ್ರೂವ್ ಮಾಡಬಹುದು, ನನ್ನ ಜಾತಿಗೆ ಏನೇನೋ ತೊಂದರೆ ಬಿದ್ದಿತ್ತೋ ಅವೆಲ್ಲ ನಾನು ಸರಿ ಮಾಡಬಹುದು ಅಂತ. ಈ ಹಾವು ಹೇಳುತ್ತೆ ನಾವು ಹಾವುಗಳು ಒಂಚೂರು ಕೆಟ್ಟವರಲ್ಲ, ನಾನ್ ನಿಮ್ಗೆ ಸತ್ಯನ ಹೇಳ್ತೀನಿ ಅಂತ. ಆದ್ರೆ ಅಲ್ಲಿಗೆ ನಿಕ್ ಬಂದು ಅವಳ ತಲೆಯ ಮೇಲೆ ಹೊಡಿತಾನೆ ಅಂಡ್ ಅವಳು ಪ್ರಜ್ಞೆ ತಪ್ಪಿಟ್ಲು. ಅಲ್ಲಿಗೆ ಪಾವ್ಬಟ್ ಕೂಡ ಬಿಡ್ಸ್ಕೊಳ್ತಾನೆ. ಅಂಡ್ ಹಾಗೆ ಅಲ್ಲಿಗೆ ಲಿಂಕ್ಸ್ಲಿ ಫ್ಯಾಮಿಲಿ ಬಂದ್ಬಿಡುತ್ತೆ. ಈ ಲಿಂಕ್ಸ್ಲಿ ಫ್ಯಾಮಿಲಿ ಜೂಡಿಗೆ ವಾರ್ನ್ ಮಾಡುತ್ತೆ ಏನಂದ್ರೆ ನೀನ್ ಹೇಳ್ಬೇಕು ಹೊರಗಡೆ, ಈ ಹಾವು ಅಟ್ಯಾಕ್ ಮಾಡಿತ್ತು ನಮ್ಮನ್ನ, ಮತ್ತೆ ಈ ನ್ಯೂಸ್ ಪೇಪರ್ ನ ಬಗ್ಗೆ ನೀನು ಏನು ಹೇಳಲ್ಲ. ಅಂಡ್ ಹಾಗೆ ನಾವು ಲಿಂಕ್ಸ್ಲಿ ಗಳನ್ನ ನೀನು ಇನ್ನೋಸೆಂಟ್ ಅಂತ ಹೇಳ್ಬೇಕು. ಬಟ್ ಜೂಡಿ ಇದನ್ನ ರಿಜೆಕ್ಟ್ ಮಾಡ್ತಾಳೆ ಅಂಡ್ ನಿಕ್ ನ ಕನ್ವಿನ್ಸ್ ಮಾಡ್ತಾಳೆ ಈ ಹಾವನ್ನು ಕೂಡ ನಾವು ಕರ್ಕೊಂಡು ಹೋಗೋಣ ಅಂತ. ಅಂಡ್ ಹಾಗೆ ಅವರು ಹೇಗೋ ಮಾಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ಬಟ್ ಇದೆಲ್ಲ ನಡೆಯೋ ಮಧ್ಯದಲ್ಲಿ ಚೀಫ್ ಬೋಗೋ ಬಂದ್ಬಿಡ್ತಾನೆ. ಆದ್ರೆ ಆ ಹಾವು ಎಚ್ಚರ ಆಗ್ಬಿಟ್ಟಿತ್ತು, ಮತ್ತೆ ಅದು ಚೀಫ್ ಬೋಗೋನ ಕಚ್ಬಿಡ್ತು ಆಕ್ಸಿಡೆಂಟ್ಲಿ. ಅಂಡ್ ಅದೇ ಟೈಮ್ ನಲ್ಲಿ ಲಿಂಕ್ಸ್ಲಿಗಳು ಹೇಳ್ತಾರೆ ಏನಂದ್ರೆ ಈ ಜೂಡಿ ಮತ್ತೆ ನಿಕ್ ಆ ಹಾವಿಗೆ ಹೆಲ್ಪ್ ಮಾಡಿದ್ದು, ಮತ್ತೆ ಈ ಹಾವು ಒಂದು ಜನರಲ್ ಅಂದ್ರೆ ಜನರಲ್ ಚೀಫ್ ಬೋಗೋನ ಅಟ್ಯಾಕ್ ಮಾಡಿ ಕಚ್ಬಿಟ್ಟಿದೆ. ಅಂಡ್ ಪಬ್ಲಿಕ್ ಕೂಡ ಇದನ್ನ ನೋಡ್ತಾ ಇತ್ತು ಗುರು. ಎಲ್ಲರೂ ನಂಬ್ಕೊಳ್ತಾರೆ ಏನಂದ್ರೆ ಜೂಡಿ ಮತ್ತೆ ನಿಕ್ ಈ ಡೇಂಜರಸ್ ರೆಪ್ಟೈಲ್ ನ ಜೊತೆ ಇದೆ ಅಂತ. ಅಂಡ್ ಅವರು ಎಸ್ಕೇಪ್ ಹೇಗಾಗ್ತಾರೆ ಅಂತ ನೀವೇನ್ ಅನ್ಕೊಂಡಿದ್ದೀರಾ? ಆಕ್ಚುಲಿ ಮಿಸ್ಟರ್ ಬಿಗ್ ತನ್ನ ಕಾರನ್ನ ತಂದಿದ್ರು. ಮಿಸ್ಟರ್ ಬಿಗ್ ಅಂತೂ ನಿಮ್ಗೆ ಝೂಟೋಪಿಯಾ 1 ಅಲ್ಲಿ ಗೊತ್ತಿರಬಹುದು. ಮತ್ತೆ ಮಿಲ್ಟನ್ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ ಮೇಯರ್ ನ ಹತ್ರ ಏನಂದ್ರೆ ಆ ನ್ಯೂಸ್ ಪೇಪರ್ ಅನ್ನ ನೀವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ. ಅಂಡ್ ಹಾಗೆ ಆ ಮೊಲ ಮತ್ತೆ ನರಿಯನ್ನ ನೀವು ಹಿಡಿಬೇಕಾಗುತ್ತೆ. ಒಂದ್ ವೇಳೆ ಮೇಯರ್ ಹೀಗೆ ಮಾಡದೇ ಇದ್ರೆ ಫ್ಯಾಮಿಲಿ ಸಿಟಿಗೆ ತೋರಿಸಿದಂತೆ ಈ ಮೇಯರ್ ತಪ್ಪಾಗಿದ್ದಾನೆ, ಮೇಯರ್ ನ ಸೀಟ್ ಇಂದ ತೆಗೆದು ಬಿಡ್ತಾರಂತೆ. ಈ ಲಿಂಕ್ಸ್ಲಿ ಫ್ಯಾಮಿಲಿ ಯಾಕೋ ಪಾಲಿಟಿಷಿಯನ್ಸ್ ಗಿಂತ ತುಂಬಾ ಪವರ್ಫುಲ್ ಅನ್ಸ್ತಾ ಇದೆ. ಇಲ್ಲಿ ನೀವು ನೋಡಬಹುದು ಮಿಸ್ಟರ್ ಬಿಗ್ ನ ಮಗಳು ಕೂಡ ಇದ್ದಾಳೆ. ಇವಳು ಜೂಡಿಗೆ ಒಂದು ಕ್ಲೋಸ್ ಫ್ರೆಂಡ್ ಆಗಿದ್ದಾಳೆ ಅಂತ ನಿಮ್ಗೆ ಗೊತ್ತಿರಬಹುದು. ಮತ್ತೆ ಇವಳ ಮಗಳು ಕೂಡ ಇದೆ. ಮಿಸ್ಟರ್ ಬಿಗ್ ಹೇಳ್ತಾರೆ ನಿಮ್ಮಿಂದಾಗಿ ನನ್ನ ಮಗಳು ಉಳ್ಕೊಂಡಿದ್ಲು ಅಂಡ್ ಇವಾಗ ನನ್ಗೆ ಮೊಮ್ಮಗಳು ಬೇರೆ ಇದ್ದಾಳೆ, ಹೀಗಾಗಿ ನಾನಂತೂ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತೀನಿ, ಮತ್ತೆ ನಿಮ್ಮನ್ನ ಇಲ್ಲಿಂದ ಸೇಫ್ಲಿ ಹೇಗೆ ಆಚೆ ಕಳ್ಸೋದು ಅಂತಾನು ನನ್ಗೆ ಗೊತ್ತು. ಮಿಸ್ಟರ್ ಬಿಗ್ ವಾರ್ನ್ ಮಾಡ್ತಾರೆ ಏನಂದ್ರೆ ಈ ಲಿಂಕ್ಸ್ಲಿ ಫ್ಯಾಮಿಲಿ ತುಂಬಾನೇ ಪವರ್ಫುಲ್ ಆಗಿದೆ, ಅವರನ್ನ ನೀವಿಬ್ರೆ ಫೇಸ್ ಮಾಡೋಕಂತೂ ಆಗಲ್ಲ. ಆದ್ರೆ ಜೂಡಿ ಹೇಳ್ತಾಳೆ ಏನಂದ್ರೆ ನಾವು ಝೂಟೋಪಿಯಾವನ್ನ ರಕ್ಷಿಸೋಗೋಸ್ಕರನೇ ಬದುಕಿರೋದು, ನಾವು ನಮ್ಮಲ್ಲೇ ಇದನ್ನ ಪ್ರಾಮಿಸ್ ಮಾಡಿದ್ದು. ಲಿಂಕ್ಸ್ಲಿ ಫ್ಯಾಮಿಲಿ ಹತ್ರ ಇರೋ ನ್ಯೂಸ್ ಪೇಪರ್ ಅಲ್ಲೇ ಎಲ್ಲ ಉತ್ತರಗಳು ಅಡಗಿವೆ. ಅಂದಾಗ ಗಾಯ್ಸ್ ಅವರು ಈ ನ್ಯೂಸ್ ಪೇಪರ್ ನ ಹೇಗೋ ಎತ್ತಾಕೊಂಡು ಬಂದಿದ್ರು, ಅದು ಪೊಲೀಸ್ಗೆ ಸಿಕ್ಕಿರ್ಲಿಲ್ವಂತೆ. ಜೂಡಿಯ ಫ್ರೆಂಡ್
ಫ್ರೆಂಡ್ ಆದ ಫೂಫು ಹೇಳ್ತಾಳೆ ಏನಂದ್ರೆ ನನ್ಗೆ ಒಬ್ಬ ವ್ಯಕ್ತಿ ಮಾರ್ಚ್ ಮಾರ್ಕೆಟ್ ಇಂದ ಗೊತ್ತಿದ್ದಾನೆ. ಆ ಮಾರ್ಚ್ ಮಾರ್ಕೆಟ್ ಅಲ್ಲಿ ಇರೋ ವ್ಯಕ್ತಿಗೆ ರೆಪ್ಟೈಲ್ಸ್ ಗಳು ಎಲ್ಲಿದ್ದಾರೆ ಅಂತ ಗೊತ್ತಿದೆ. ಅಂಡ್ ಆ ರೆಪ್ಟೈಲ್ಸ್ ಗಳಿಗೆ ನ್ಯೂಸ್ ಪೇಪರ್ ನ ಹೇಗೆ ಓದೋದು ಅಂತ ಗೊತ್ತಿದೆ. ಅಂಡ್ ಹಾಗೆ ನಿಕ್ ಜೋಡಿ ಸೇರ್ಕೊಂಡು ಇಲ್ಲಿಗೆ ಬರ್ತಾರೆ. ಇವನ ಹೆಸರೇ ನಿಬಲ್ಸ್ ಅಂತ. ನಿಬಲ್ಸ್ ಹೇಳ್ತಾನೆ ಅವ್ನ್ಗೆ ಒಬ್ಬ ಜೆ ಅನ್ನೋ ಫ್ರೆಂಡ್ ಇದಾನಂತೆ. ಅವ್ನ್ಗೆ ರೆಪ್ಟೈಲ್ಸ್ ಗಳ ಬಗ್ಗೆ ಎಲ್ಲವೂ ಗೊತ್ತಿದೆ ಅಂಡ್ ಎಲ್ಲಿದ್ದಾರೆ ಅಂತಾನು ಗೊತ್ತಿದೆ. ಅವನನ್ನ ತಲುಪಬೇಕಂದ್ರೆ ಈ ನದಿಯನ್ನ ಪಾರಾಗಿ ಹೋಗ್ಬೇಕು. ಮತ್ತೆ ಹಾಗೆ ಇವರು ನದಿಯನ್ನ ಅಂತೂ ದಾಟ್ತಾರೆ. ಅಂಡ್ ನಿಬಲ್ಸ್ ಜೂಡಿ ಮತ್ತೆ ನಿಕ್ ಅನ್ನ ಗೈಡ್ ಮಾಡ್ತಾ ಇದ್ದಾನೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ. ಇವರಂತೂ ತುಂಬಾ ಡಾರ್ಕ್ ಮತ್ತೆ ಕಠಿಣ ಜಾಗದಿಂದ ಹೋಗ್ತಾ ಇದ್ದಾರೆ. ಅಂಡ್ ಹಾಗೆ ಎಲ್ಲಾ ಸ್ಟ್ರಗಲ್ ನ ನಂತರ ಫೈನಲಿ ಅವರು ಬಂದ್ಬಿಡ್ತಾರೆ ರೆಪ್ಟೈಲ್ಸ್ ನ ಹತ್ರ. ನಿಬಲ್ ಹೇಳ್ತಾನೆ ಏನಂದ್ರೆ ಅವರು ಒಂದ್ ವೇಳೆ ನಿಮ್ಗೆ ಏನಾದ್ರು ತಿನ್ನೋಕೆ ಕೊಟ್ರೆ ಅದನ್ನ ನೀವು ತಿನ್ಲೇಬೇಕಾಗತ್ತೆ. ಒಂದ್ ವೇಳೆ ರಿಜೆಕ್ಟ್ ಮಾಡಿದ್ರೆ ಅದು ಅವ್ರಿಗೆ ಇನ್ಸಲ್ಟ್ ಅಂತ ಫೀಲ್ ಆಗುತ್ತೆ. ಹೀಗಾಗಿ ನೀವು ರಿಜೆಕ್ಟ್ ಮಾಡಬಾರ್ದು. ಅಂಡ್ ನಾವಿಲ್ಲಿ ನೋಡ್ತೀವಿ ಇಲ್ಲಿ ತುಂಬಾನೇ ರೆಪ್ಟೈಲ್ಸ್ ಗಳಿದ್ದಾರೆ, ಪಾರ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಹಾಗೆ ಅವರು ಜೇನ ಮೀಟ್ ಆಗ್ತಾರೆ. ಅಂದಾಗೆ ಜೇನ ಫುಲ್ ನೇಮ್ ಅಂದ್ರೆ ಜೀಸಸ್. ಸೊ ಜೀಸಸ್ ಪೂರ್ತಿ ಅವರನ್ನ ಚೆನ್ನಾಗಿ ಗ್ರೀಟ್ ಮಾಡ್ತಾನೆ. ಅಂಡ್ ಅದೇ ಟೈಮ್ ನಲ್ಲಿ ಅವನು ಒಂದು ಹುಳ ತುಂಬಿರೋ ಪ್ಲೇಟ್ ನ ಕೊಡ್ತಾನೆ. ಅಂಡ್ ಹೇಳ್ತಾನೆ ನೀವು ಇದನ್ನ ಇವಾಗ ತಿಂದೆ ಇದ್ರೆ ನಾನು ನಿಮ್ ಜೊತೆ ಮಾತಾಡಲ್ಲ ಅಂತ. ಹಾವುಗಳು ಹುಳ ತಿಂತಾರೆ ಬಟ್ ನರಿ ಮತ್ತೆ ಮೊಲ ತಿನ್ನಲ್ಲ ಗುರು. ಆದ್ರೂ ಅವರು ಹೇಗೋ ಮಾಡಿ ಅದನ್ನ ತಿಂತಾರೆ. ಮತ್ತೆ ಜೀಸಸ್ ಹೇಳ್ತಾನೆ ಏನಂದ್ರೆ ಇವೆಲ್ಲ ಒಂದು ತಮಾಷೆ ಆಗಿತ್ತು ಅಷ್ಟೇ, ನಾನು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದೆ. ನೋಡಿದ್ರಂತೂ ನನ್ಗೆ ತುಂಬಾ ಹಳೆಯ ಪುಸ್ತಕ ಮತ್ತೆ ಹಾಗೆ ಯಾಕೋ ತುಂಬಾ ಯೂನಿಕ್ ಆಗಿದೆ ಇದು ಅಂತ. ಜೀಸಸ್ ಮತ್ತೆ ಹೇಳ್ತಾನೆ ಏನಂದ್ರೆ ಈ ಪುಸ್ತಕದಲ್ಲಿ ಬರ್ದಿರೋದನ್ನ ಬರೀ ವೈಪರ್ಸ್ ಗಳು ಮಾತ್ರ ಓದ್ಬಹುದು. ಈ ಪುಸ್ತಕದಲ್ಲಿ ನಿಜವಾಗ್ಲೂ ಏನೋ ರಹಸ್ಯ ಇದೆ. ಆದ್ರೆ ಆ ರಹಸ್ಯವನ್ನ ಮೇ ಬಿ ರೆಪ್ಟೈಲ್ ಗಳು ಇಷ್ಟಪಡ್ತಾ ಇರ್ಲಿಲ್ಲ, ಅದನ್ನ ವಿರೋಧಿಸ್ತಾ ಇದ್ರು. ಅವನು ಎಚ್ಚರ ಕೊಡ್ತಾನೆ ಏನಂದ್ರೆ ಲಿಂಕ್ಸಿಗಳು ತನ್ನ ಏರಿಯಾನ ಪ್ರಾಪರ್ಟಿನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಇದ್ದಾರೆ. ಒಂದ್ ವೇಳೆ ಅವ್ರಿಗೆ ಈ ನ್ಯೂಸ್ ಪೇಪರ್ ಸಿಕ್ಬಿಟ್ರೆ ಅವರು ಇನ್ನೂ ಪವರ್ಫುಲ್ ಆಗ್ತಾರೆ. ಅಂಡ್ ಹಾಗೆ ಮೇ ಬಿ ಅವರು ಮುಂದೊಂದಿನ ಝೂಟೋಪಿಯನ್ನು ಕೂಡ ಆಳ್ತಾರೆ ಅಂತ. ಹಾಗೆ ಮಾತಾಡ್ತಾ ಇರುವಾಗ ಒಂದು ಟ್ವಿಸ್ಟ್, ಅಲ್ಲಿಗೆ ZPD ಕಡೆಯವರು ಬಂದ್ಬಿಟ್ರು ಗುರು. ಇವರು ನಿಕ್ ಮತ್ತೆ ಜೂಡಿನ ಇಲ್ಲಿವರೆಗೂ ಟ್ರ್ಯಾಕ್ ಮಾಡಿದ್ರು ಅಂತ ಅನ್ಸುತ್ತೆ. ಹೆಲ್ಪ್ ಮಾಡ್ತಾನೆ ನಿಕ್ ಮತ್ತೆ ಜೂಡಿಗೆ. ಮತ್ತೆ ಅವರು ಹಾಗೆ ಹೊರಗಡೆ ಬರ್ತಾರೆ. ಇಲ್ಲಿ ಎಸ್ಕೇಪ್ ಆಗೋದ್ರಲ್ಲೇ ಇದ್ರು. ಅದೇ ಟೈಮ್ ನಲ್ಲಿ ಈ ಹಾವು ಬಂದ್ಬಿಡುತ್ತೆ. ಅಂಡ್ ಜೂಡಿಯ ಕೈಲಿರೋ ನ್ಯೂಸ್ ಪೇಪರ್ ನ ಎತ್ಕೊಂಡು ಹೋಗ್ಬಿಡುತ್ತೆ. ಹೇಳುತ್ತೆ ನಾನು ನನ್ನ ಫ್ಯಾಮಿಲಿಯನ್ನ ರಕ್ಷಿಸಬೇಕು, ಈ ನ್ಯೂಸ್ ಪೇಪರ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಕೂಡ ಅವನ್ನ ಚೇಸ್ ಮಾಡೋಕೆ ಹೋಗ್ತಾರೆ. ಮತ್ತೆ ಇಲ್ಲಿ ಜೂಡಿಗಂತೂ ಉಸಿರು ಕಟ್ಟಕ್ಕೆ ಶುರು ಆಯ್ತು. ಅದೇ ಟೈಮ್ ನಲ್ಲಿ ನಿಕ್ ಬಂದು ಆ ಪೈಪ್ ನಲ್ಲಿರೋ ಒಂದು ಸೈಡ್ ಎಕ್ಸಿಟ್ ಇಂದ ಎಕ್ಸಿಟ್ ಆಗ್ಬಿಡ್ತಾರೆ. ಈಗ ಮತ್ತೆ ಅವರು ಯಾವ್ದೋ ಜಾಗದಲ್ಲಿ ಬಂದ್ ಬಿದ್ದಿದ್ದಾರೆ. ಈಗ ಅಲ್ಲಿಗೆ ಜೂಡಿಗೆ ಪೈಪ್ ನ ಮೇಲೆ ಒಂದು ಪರ್ಸ್ ಕಾಣಿಸುತ್ತೆ. ಪರ್ಸ್ ನ ತೆಗೆದು ನೋಡಿದ್ರೆ ಇಲ್ಲಿ ಯಾವ್ದೋ ಡ್ರಾಯಿಂಗ್ ಇದೆ, ಒಂದು ಸ್ಮಾಲ್ ಕ್ಯಾಬಿನ್, ಒಂದು ಹೂವು ತುಂಬಿರೋ ಚಿಕ್ಕ ಕ್ಯಾಬಿನ್. ಅಲ್ಲಿಗೆ ಕೆಲವು ಮೌಂಟೇನ್ ಗೋಟ್ಸ್ ಗಳು ಬರ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ ಈ ಹೂಗಳು ಆ ಬೆಟ್ಟದ ಟಾಪ್ ಅಲ್ಲಿರೋ ಹನಿಮೂನ್ ಅನ್ನೋ ಕ್ಯಾಬಿನ್ ನ ಪಕ್ಕದಲ್ಲಿರುತ್ತೆ. ಅದರಲ್ಲಿ ಬಹಳಷ್ಟು ಹಾವುಗಳಿವೆ. ಸೊ ನೀವು ಹೋಗೋದಿದ್ರು ಕೂಡ ತುಂಬಾ ಎಚ್ಚರಿಕೆಯಿಂದ ಹೋಗ್ಬೇಕು ಅಂತ. ಅವರು ಮೌಂಟೇನ್ ನ ಹತ್ತುತ್ತಾನೆ ಇದ್ರು. ಅದೇ ಟೈಮ್ ನಲ್ಲಿ ಅವರಿಬ್ರು ಕೂಡ ಜಗಳ ಆಡೋಕೆ ಶುರು ಮಾಡ್ತಾರೆ. ಅದೇ ಟೈಮ್ ನಲ್ಲಿ ಕ್ಯಾರೆಟ್ ರೆಕಾರ್ಡ್ ನಲ್ಲಿ ರೆಕಾರ್ಡ್ ಮಾಡಿದ್ನಲ್ಲ ಹಿಂದಿನ ಪಾರ್ಟ್ ನಲ್ಲಿ ಜೋಡಿ ತನ್ನ ಮೂರ್ಖಮಲ ಅಂತ ಹೇಳ್ಕೊಂಡಿದ್ಲು ತನ್ಗೇನೆ. ಅಂಡ್ ಅದನ್ನ ಕೇಳಿಸ್ತಾನೆ ಜೋಡಿಗೆ. ಇಲ್ಲಿಂದಂತೂ ಜೋಡಿಗೆ ಇನ್ನು ಕೋಪ ಬಂದ್ಬಿಡ್ತು ಗುರು. ಅಂಡ್ ಹಾಗೆ ಅವರು ಈ ರೀತಿ ಕಿತ್ತಾಡ್ತಾ ಇರುವಾಗ ಆ ಕ್ಯಾರೆಟ್ ಕೆಳಗಡೆ ಬಿದ್ದು ಒಡೆದೆ ಹೋಯ್ತು. ಅಂಡ್ ಹೀಗೆ ಕೋಪ ಮಾಡ್ಕೊಂಡು ಜೂಡಿ ಮುಂದೆ ಹೋಗ್ತಾಳೆ ನಿಕ್ಕೆ ಬರ್ಬೇಡ ಅಂತ ಹೇಳಿ. ಮತ್ತೆ ಇಲ್ಲಿ ಬೆಟ್ಟದ ಕೆಳಗಡೆ ಆಫೀಸರ್ ZPD ಅವರೆಲ್ಲ ಬರ್ತಾರೆ. ಅಂಡ್ ಹೊಡೆದೋಗಿರೋ ಕ್ಯಾರೆಟ್ ರೆಕಾರ್ಡ್ ನ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಜೂಡಿ ಮತ್ತೆ ನಿಕ್ ಮೇಲ್ ಹತ್ತಿದ್ದಾರೆ ಅಂತ. ಮತ್ತೆ ಹಾಗೆ ಫೈನಲಿ ಅವಳು ಈ ಕ್ಯಾಬಿನ್ ನ ರೀಚ್ ಆಗ್ತಾಳೆ. ಅದೇ ಪರ್ಸನಲಿ ಡ್ರಾಯಿಂಗ್ ಇತ್ತಲ್ಲ ಅದೇ. ಅಂಡ್ ಅವಳು ಒಳಗಡೆ ಬಂದು ನೋಡ್ತಾಳೆ ಎಷ್ಟೋ ಪೇಪರ್ಸ್ ಇದೆ, ಸ್ಟಡೀಸ್ ಇದೆ, ಮ್ಯಾಪ್ಸ್ ಇದೆ, ಹಾಗೆ ಎಷ್ಟೋ ಫೈಲ್ಸ್ ಗಳಿವೆ. ಅವೆಲ್ಲವನ್ನು ಅವಳು ಓದ್ತಾಳೆ, ನೋಡ್ತಾಳೆ. ಅಂಡ್ ಅವಳಿಗೆ ಗೊತ್ತಾಗುತ್ತೆ ಏನಂದ್ರೆ ಈ ಲಿಂಕ್ಸ್ಲಿ ಫ್ಯಾಮಿಲಿ ಇದೆಯಲ್ಲ ಅದು ಎಷ್ಟೋ ವರ್ಷಗಳಿಂದ ಬೇರೆ ಅನಿಮಲ್ಸ್ ನ ಅವರ ಜಾಗದಿಂದ ಓಡಿಸ್ತಾ ಇದೆ ಮತ್ತೆ ಅದನ್ನ ತನ್ನ ಪ್ರಾಪರ್ಟಿ ಆಗಿ ಮಾಡ್ಕೊಳ್ತಾ ಇದೆ. ಹೀಗಾಗಿ ಲಿಂಕ್ಸ್ಲಿ ಫ್ಯಾಮಿಲಿ ಇಷ್ಟು ಪವರ್ಫುಲ್ ಆಗಿ ಬೆಳೆದಿದ್ದು. ಆಕ್ಚುಲಿ ಪೂರ್ತಿ ಝೂಟೋಪಿಯಾದ ಅಧಿಕಾರ ಅಂತೂ ಬರೀ ರೆಪ್ಟೈಲ್ಸ್ ಗಳಿಗೆ ಮಾತ್ರ ಇರೋದಾಗಿತ್ತು ಮೊದ್ಲು. ಯಾವಾಗ ಲಿಂಕ್ಸ್ಲಿಗಳು ಬಂದ್ರು ಅವಾಗ ಅವೆಲ್ಲ ನಾಶ ಆಗೋಯ್ತು. ಹೀಗಾಗಿ ಲಿಂಕ್ಸ್ಲಿ ಫ್ಯಾಮಿಲಿ ಅದನ್ನ ಇವಾಗ್ಲೂ ಕೂಡ ಯಾರಿಗೂ ಗೊತ್ತಾಗದೆ ಇರುವಾಗೆ ಮಾಡ್ಬೇಕಂತ ಇದೆ. ಅದ್ರಲ್ಲಿಗೆ ನಿಕ್ ಬಂದ್ಬಿಡ್ತಾನೆ. ಅಂಡ್ ಜೋಡಿಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಅಂದ್ರೆ ಪೊಲೀಸ್ ಆಲ್ರೆಡಿ ಬಂದಾಗಿದೆ, ಅವರು ನಮ್ಮನ್ನ ಹಿಡ್ಕೊಂಡು ಹೋಗಲ್ಲ, ಬದಲಾಗಿ ಅವರು ನಮ್ಮನ್ನ ಕೊಲ್ಲೋಕೆ ಬಂದಿದ್ದಾರೆ ಅನ್ಸುತ್ತೆ. ಅವನು ಜೋಡಿಗೆ ಹೇಳ್ತಾನೆ ಏನಂದ್ರೆ ಈ ಕೇಸ್ ನ ಬಿಟ್ಬಿಡೋದು ಒಳ್ಳೇದು, ನಾವು ಸುಮ್ನೆ ಸಾಯೋದಕ್ಕಿಂತ ಬೇರೆದೇನಾದ್ರು ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಾನೆ. ಆದ್ರೆ ಜೋಡಿ ಹೇಳ್ತಾಳೆ ಏನಂದ್ರೆ ನಾವು ಒಂದ್ ವೇಳೆ ಸರಿಯಾದ ಕೆಲಸ ಮಾಡದೇ ಇದ್ರೆ ಈ ಜಗತ್ತು ಯಾವತ್ತೂ ಸುಧಾರಿಸಲ್ಲ ಅಂತ. ಆದ್ರೆ ನಿಕ್ ಹೇಳ್ತಾನೆ ಏನಂದ್ರೆ ಹೀರೋ ಆಗೋದ್ರಿಂದ ಈ ಜಗತ್ತು ಬದಲಾಗಲ್ಲ, ಈ ಜಗತ್ತು ಹೇಗಿದೆಯೋ ಹಾಗೆ ಇರುತ್ತೆ, ಇದ್ಯಾವತ್ತೂ ಕೂಡ ಶಿಫ್ಟ್ ಆಗಲ್ಲ ಅಂತ. ಜೋಡಿಗೆ ಇದನ್ನ ಕೇಳಿ ಬೇಜಾರಾಗುತ್ತೆ. ಆದ್ರೂ ಕೂಡ ಅವಳು ಹೇಳ್ತಾಳೆ ಏನಂದ್ರೆ ನಾವಿಬ್ರು ಡಿಫ್ರೆಂಟ್ ಆಗಿರ್ಬಹುದಲ್ವಾ, ಯಾಕೆ ಎಲ್ಲರ ತರಾನೇ ಆಗೋಕ್ ಹೋಗ್ಬೇಕು. ಆದ್ರೆ ಅಲ್ಲಿಗೆ ಪೊಲೀಸ್ ಬಂದ್ಬಿಡ್ತಾರೆ. ಮತ್ತೆ ನಿಕ್ ಅಂಡ್ ಜೋಡಿ ಬೇರೆ ಕಡೆ ಹೋಗ್ತಾರೆ. ಇಲ್ಲಿ ಹಾವು ಮತ್ತೆ ಬಂದ್ಬಿಡುತ್ತೆ. ಆದ್ರೆ ಈ ಸಲ ಅವಳು ಜೋಡಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಎಸ್ಕೇಪ್ ಆಗೋಗೋಸ್ಕರ. ಮತ್ತೆ ಜೋಡಿ ನೋಡ್ತಾಳೆ ಅಲ್ಲೊಂದು ಪಾವ್ ಬಡ್ ಲಿಂಕ್ಸ್ಲಿ ಕೂಡ ಇದ್ದಾನೆ. ಆದ್ರೆ ಹಾವು ಹೇಳುತ್ತೆ ಇವನು ನಂಬಿಕಸ್ತ, ನೀನ್ ಹೆದ್ರ ಅವಶ್ಯಕತೆ ಇಲ್ಲ ಅಂತ. ಮತ್ತೆ ಅಲ್ಲಿಗೆ ಜೋಡಿ ಅಂತೂ ಪ್ರಜ್ಞೆ ತಪ್ಪಿಡ್ತಾಳೆ. ಆದ್ರೆ ಯಾವಾಗ ಎದ್ದಳ್ತಾಳೋ ಆಗ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಪಾವ್ ಬಟ್ ಹಾಗೆ ಆ ಹಾವು ಜೋಡಿಯನ್ನ ತುಂಬಾ ದೂರಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ನದಿಯಲ್ಲಿದ್ದಾರೆ ಅವರು ಬೋಟ್ ನ ಮೇಲೆ. ನಿಕ್ ಇಲ್ಲಿ ಇಲ್ಲ. ಅವ್ರು ಹೇಳ್ತಾರೆ ಏನಂದ್ರೆ ನಿಕ್ ಆಲ್ರೆಡಿ ಕ್ಯಾಪ್ಚರ್ ಆಗ್ಬಿಟ್ಟಿದ್ದಾನೆ ಪೊಲೀಸ್ ಇಂದ. ಮತ್ತೆ ನಾವು ನೋಡ್ತೀವಿ ಇಲ್ಲಿ ಹೇಗೆ ಲಿಂಕ್ಸ್ಲಿಗಳು ಅವನನ್ನ ಡಾರ್ಕ್ ಒಂದು ಜೈಲ್ ನಲ್ಲಿ ಹಾಕಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಏನಂದ್ರೆ ಜೂಡಿಯ ಸಾವನ್ನ ನೀನು ನಿನ್ನ ಕಣ್ ಮುಂದೆನೆ ನೋಡ್ತೀಯ, ಆಗ ನೀನು ಫೈನಲಿ ನಮ್ಮ ವಿರುದ್ಧ ಬರೋದ್ ಬಿಡ್ತೀಯೇನೋ ಅಂತ. ಅಂಡ್ ಹಾಗೆ ಇಲ್ಲಿ ಪಾವ್ ಬಟ್ ಅವರನ್ನ ಎಲ್ಲೋ ದೂರದಲ್ಲಿ ಕರ್ಕೊಂಡ್ ಬರ್ತಾನೆ ಒಂದು ರೆಫ್ಯೂಜಿಗೆ. ಮತ್ತೆ ಇಲ್ಲಿಗೆ ಈ ಹಾವುದನ್ನ ಹೆಸರನ್ನ ಹೇಳ್ಕೊಳ್ತಾಳೆ. ಇವಳ ಹೆಸರೇ ಗ್ಯಾರಿ ದ
ಸ್ನೇಕ್ ಅಂತ ನಾವು ಗ್ಯಾರಿ ಅಂತ ಕರೆಯೋಣ. ಪಾವ್ ಬಟ್ ಹೇಳ್ತಾನೆ ಏನಂದ್ರೆ ಯಾವ ವೈಪರ್ ಗೆ ಥರ್ಮಸ್ ರಿಸೆಪ್ಟಿವ್ ಪವರ್ ಇರುತ್ತೋ ಅದು ಮಾತ್ರ ಆ ನ್ಯೂಸ್ ಪೇಪರ್ ನ ಓದಬಹುದು. ಯಾಕಂದ್ರೆ ಆ ನ್ಯೂಸ್ ಪೇಪರ್ ನ ಓದೋಗೋಸ್ಕರ ಒಂದು ಲೆವೆಲ್ ನ ಹೀಟ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಅದನ್ನ ಗ್ಯಾರಿ ಅಂತ ಹಾವುಗಳು ಮಾತ್ರ ಮಾಡಕ್ಕಾಗೋದು. ಜೂಡಿ ಕೇಳ್ತಾಳೆ ಯಾಕೆ ಪಾವ್ ಬಟ್ ನ ಅಜ್ಜ ಈ ನ್ಯೂಸ್ ಪೇಪರ್ ನ ಬಚ್ಚಿಟ್ಟಿದ್ರು ಎಲ್ಲರಿಗೂ ಗೊತ್ತಾಗದೆ ಇದ್ದಾಗೆ. ಅಂಡ್ ಅಲ್ಲಿಗೆ ಪಾವ್ ಬಟ್ ಒಂದು ಟ್ವಿಸ್ಟ್ ನ ಹೇಳ್ತಾನೆ ಏನಂದ್ರೆ ಈ ಝೂಟೋಪಿಯಾನ ಯಾವ್ದೋ ಮ್ಯಾಮಲ್ ಕ್ರಿಯೇಟ್ ಮಾಡಿದ್ದ ಬದಲಾಗಿ ಈ ಝೂಟೋಪಿಯಾನ ರೆಪ್ಟೈಲ್ಸ್ ಗಳು ಕ್ರಿಯೇಟ್ ಮಾಡಿದ್ದು. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಿರ್ಬೋದು ಹೇಗೆ ಆನಿಮಲ್ ಗಳು ಝೂಟೋಪಿಯಾನ ಕ್ರಿಯೇಟ್ ಮಾಡಿದ್ದು ಅಂತ. ಆದ್ರೆ ಆಕ್ಚುಲಿ ಅದು ಸತ್ಯ ಇಲ್ಲ. ಬದಲಾಗಿ ಈ ರೆಪ್ಟೈಲ್ಸ್ ಗಳೇ ಕ್ರಿಯೇಟ್ ಮಾಡಿದ್ದು ಝೂಟೋಪಿಯಾನ. ಆಮೇಲೆ ಮ್ಯಾಮಲ್ ಗಳು ಬರೋಕೆ ಶುರು ಮಾಡಿದ್ವು. ಮ್ಯಾಮಲ್ ಗಳು ಅಂದ್ರೆ ಹಾವುಗಳನ್ನ ಬಿಟ್ಟು ಬೇರೆ ಪ್ರಾಣಿಗಳು. ಇವಾಗ ಮ್ಯಾಮಲ್ಸ್, ಇನ್ಸೆಕ್ಟ್ಸ್ ಹಾಗೆ ರೆಪ್ಟೈಲ್ಸ್ ವಿಧಗಳಿವೆ ಅಂತ ನಿಮ್ಗೆ ಗೊತ್ತಿರಬಹುದು. ಮತ್ತೆ ಈ ಝೂಟೋಪಿಯಾನ ಕ್ರಿಯೇಟ್ ಮಾಡಿರೋದು ಗ್ಯಾರಿಯ ಅಜ್ಜಿ ಆಗಿದ್ದಾಳೆ. ಅವಳೆ ಈ ಝೂಟೋಪಿಯಾದ ಬ್ಲೂ ಪ್ರಿಂಟ್ ನ ಡಿಸೈನ್ ಮಾಡಿದ್ದು. ಅವಳೆ ಈ ಝೂಟೋಪಿಯಾದಲ್ಲಿ ಯಾವ್ಯಾವ ಪ್ರಾಣಿಗಳು ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ವಾತಾವರಣದಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದು. ಆ ವಾತಾವರಣಗಳನ್ನ ಕ್ರಿಯೇಟ್ ಮಾಡೋಕೆ ಈ ಝೂಟೋಪಿಯಾನ ಕಟ್ಟೋಗೋಸ್ಕರ ಅವಳಿಗೆ ಒಂದು ಇನ್ವೆಸ್ಟರ್ ನ ಅಗತ್ಯ ಇತ್ತು. ಅಂಡ್ ಅದೇ ಟೈಮ್ ನಲ್ಲಿ ಪಾವ್ ಬಟ್ ನ ಅಜ್ಜ ಇದ್ರಲ್ಲ ಅವರೇ ಆ ಇನ್ವೆಸ್ಟರ್ ಆಗಿದ್ರು. ಆದ್ರೆ ಅವ್ರಿಗೆ ಈ ಪ್ಲಾನ್ ಗಳು ಎಷ್ಟು ಇಷ್ಟ ಆಯ್ತು ಅಂದ್ರೆ ಆ ಪ್ಲಾನ್ಸ್ ಗಳನ್ನ ಅವರೇ ಕದ್ಕೊಂಡ್ ಬಿಟ್ರು. ಅವನು ಮನೆಯ ಹೌಸ್ ಕೀಪರ್ ಅನ್ನ ಕೊಲೆ ಮಾಡಿ ಗ್ಯಾರಿ ಅಜ್ಜಿಯನ್ನ ಬ್ಲೇಮ್ ಮಾಡ್ದ. ಮತ್ತೆ ಅವಳು ಒಂದು ಹಾವಾಗಿರೋದ್ರಿಂದ ಯಾರು ಕೂಡ ಅದನ್ನ ಪ್ರಶ್ನಿಸಲಿಲ್ಲ. ಮತ್ತೆ ಅವಳ ಸಪೋರ್ಟ್ಗೂ ಕೂಡ ನಿಂತ್ಕೊಳ್ಳಿಲ್ಲ. ಅದಾದ ನಂತರ ಝೂಟೋಪಿಯಾದಲ್ಲಿ ರೆಪ್ಟೈಲ್ಸ್ ಗಳನ್ನ ಪರ್ಮನೆಂಟ್ಲಿ ಆಚೆ ಹಾಕ್ಬಿಟ್ರು. ಯಾವತ್ತು ಬರೋಕೆ ಬಿಡ್ಡಿಲ್ಲ. ಮತ್ತೆ ಪಾವ್ ಬಟ್ ನ ಅಜ್ಜ ಹಾಗೆ ರೂಲ್ ಮಾಡಿ ಸದ್ಬಿಟ್ರು. ಅವನು ಅನ್ಕೊಂಡಿದ್ದ ಯಾರು ಕೂಡ ಈ ರಹಸ್ಯವನ್ನ ಜನರ ಮುಂದೆ ತರಲ್ಲ ಅಂತ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಗ್ಯಾರಿಯ ಅಜ್ಜಿ ಇದ್ಲಲ್ಲ, ಅವರು ನಿಜವಾದ ಪ್ಯಾಟೆಂಟ್ ಇತ್ತಲ್ಲ ಅದನ್ನ ಒಂದು ಕಡೆ ಬಚ್ಚಿಟ್ಟಿದ್ರು. ಅವ್ರಿಗೆ ನಂಬಿಕೆ ಇತ್ತು ಏನಂದ್ರೆ ಅವರ ವಂಶಜರು ಯಾವಾಗಾದ್ರೂ ಬಂದು ಇದನ್ನ ಓಪನ್ ಮಾಡಿ ಓದ್ತಾರೆ ಅಂತ. ಮತ್ತೆ ಆ ನ್ಯೂಸ್ ಪೇಪರ್ ನಲ್ಲಿ ಎಲ್ಲವೂ ಕೂಡ ಇತ್ತು. ಲಿಂಕ್ಸ್ಲಿಗಳು ಮಾಡಿದ ಗನಂದಾರಿ ಕೆಲಸದ ಬರ್ಗೂ ಕೂಡ ಬರ್ಕೊಂಡಿತ್ತು. ಮತ್ತೆ ಅವೆಲ್ಲವನ್ನು ಬಚ್ಚಿಟ್ಟಿದ್ದು ಎಲ್ಲಿ ಅಂದ್ರೆ ಪಾವ್ ಬಟ್ ನ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ. ಮತ್ತೆ ಗಾಯ್ಸ್ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಈ ಲಿಂಕ್ಸ್ಲಿ ಫ್ಯಾಮಿಲಿ ಇತ್ತಲ್ಲ, ಪಾವ್ ಬಟ್ ನ ಅಪ್ಪ ಅವನನ್ನ ಆಲ್ರೆಡಿ ಹುಡುಕಾಗಿದೆ ಅಂದ್ರೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ತಮ್ಮ ಫೋನ್ ಇಂದ. ಯಾಕಂದ್ರೆ ಪಾವ್ ಬಟ್ ನ ಹತ್ರನು ಅವನ ಫೋನ್ ಇದೆ ಇಲ್ಲಿ. ಮತ್ತೆ ಇಲ್ಲಿ ಜೈಲಲ್ಲಂತೂ ನಿಕ್ ಬೇಜಾರಾಕೊಂಡು ಕೂತ್ಕೊಂಡಿದ್ದಾನೆ. ಜೂಡಿ ಮತ್ತೆ ಅವನ ಮಧ್ಯ ನಡೆದಿರೋ ಜಗಳವನ್ನ ನೆನಪು ಮಾಡ್ಕೊಂಡು. ಅಂಡ್ ಅಲ್ಲಿಗೆ ನಿಬಲ್ಸ್ ಬರ್ತಾನೆ. ಮತ್ತೆ ಅವನನ್ನ ನೋಡ್ತಾನೆ. ಅವನಿಗೆ ಗೊತ್ತಾಗುತ್ತೆ ಇವನಂತೂ ಬೇಜಾರಲ್ಲಿದ್ದಾನೆ ಅಂತ. ಅಂದಾಗ ಗಾಯ್ಸ್ ನಿಬಲ್ಸ್ ಕೂಡ ಒಂದು ಜೈಲ್ ನಲ್ಲೇ ಇರೋದು. ಮತ್ತೆ ಆಕ್ಚುಲಿ ನೋಡೋದಾದ್ರೆ ನಿಬಲ್ಸ್ ಅಂತೂ ಆರಾಮಾಗಿ ಈಚೆ ಬರ್ಬೋದಲ್ಲ. ಈ ಕಬ್ಬಿಣದ ತಂತಿಗಳನ್ನ ಕಟ್ ಮಾಡ್ಕೊಂಡು ತನ್ನ ಹಲ್ಲುಗಳಿಂದ ಸೌನು ಅದನ್ನೇ ಮಾಡ್ತಾನೆ. ಮತ್ತೆ ಅಲ್ಲಿ ಒಂದು ಕೀ ಇತ್ತಲ್ಲ ಅದನ್ನು ಕೂಡ ಎತ್ಕೊಂಡು ಬರ್ತಾನೆ ಇಲ್ಲಿಂದ ಹೊರಗಡೆ ಹೋಗೋಕೆ. ಆದ್ರೆ ಒಂದು ಜೈಲ್ ನ ತರೆಯೋಕ್ ಹೋಗಿ ಅವ್ರು ಇರೋಬ್ಬರು ಎಲ್ಲಾ ಜೈಲ್ಸ್ ನು ಕೂಡ ತೆಗೆದು ಬಿಡ್ತಾರೆ. ಇದರಿಂದಾಗಿ ಎಲ್ಲಾ ಕ್ರಿಮಿನಲ್ಸ್ ಕೂಡ ಹೊರಗೆ ಬರ್ತಾರೆ. ಅಲ್ಲಿ ಬೆಲ್ ವೆದರ್ ಕೂಡ ಇದ್ಲು. ಹಿಂದಿನ ಪಾರ್ಟ್ ನಲ್ಲಿ ನೀವು ನೋಡಿರ್ಬಹುದು. ಮತ್ತೆ ಹೆದರ್ಕೊಂಡು ನಿಕ್ ಮತ್ತೆ ನಿಬಲ್ಸ್ ಅಂಡ್ ಹೊರಗಡೆ ಓಡಿ ಬರ್ತಾರೆ. ಅಂಡ್ ಅಲ್ಲಿಗೆ ಫ್ಲಾಶ್ ಕೂಡ ತನ್ನ ಕಾರ್ ನ ತಂದಿದ್ದ. ಫ್ಲಾಶ್ ನ ಆಚೆ ಇಟ್ಟು ಅವರೇ ಸೂಪರ್ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತೆ ನಾವಿಲ್ಲಿ ನೋಡ್ತೀವಿ ಇವ್ರು 3 ಜನ ಓಡ್ತಾ ಇದಾರೆ. ಯಾಕಂದ್ರೆ ಪೊಲೀಸ್ ಅವರನ್ನ ಚೇಸ್ ಮಾಡ್ತಾ ಇದೆ. ಅಂಡ್ ಹಾಗೆ ಓಡ್ತಾ ಅವ್ರು ಎಲ್ಲೆಲ್ಲೋ ಹೋಗ್ತಾರೆ ಗುರು. ಪೂರ್ತಿ ಅನಿಮಲ್ಸ್ ಎಲ್ಲ ತುಂಬಿಕೊಂಡಿದೆ. ಅಲ್ಲಿಗೆ ಅವರು ಮಿಡಲ್ ನಲ್ಲಿ ಎಲ್ಲೆಲ್ಲೋ ಹೋಗಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಆ ಚೇಸ್ ಮಾಡ್ತಿರೋ ಪೊಲೀಸ್ ಗಳಲ್ಲಿ ಕ್ಲಾವ್ ಸರ್ ಕೂಡ ಒಂದಾಗಿದ್ದ. ಅವನು ನಿಕ್ ಮತ್ತೆ ನಿಬಲ್ಸ್ ಗೆ ಹೆಲ್ಪ್ ಮಾಡ್ತಾನೆ ಜೂಡಿಯ ಎಕ್ಸಾಕ್ಟ್ ಲೊಕೇಶನ್ ಟ್ರ್ಯಾಕ್ ಮಾಡೋಕೆ. ಇಲ್ಲಿ ಪಾವ್ ಬಟ್ ನ ಅಪ್ಪ ಆದ ಮಿಲ್ಟನ್ ಲಿಂಕ್ಸ್ಲಿಗೂ ಗೊತ್ತಾಗುತ್ತೆ. ಮಿಲ್ಟನ್ ಲಿಂಕ್ಸ್ಲಿ ಗೆಸ್ ಮಾಡ್ತಾನೆ ಏನಂದ್ರೆ ಅವರೆಲ್ಲ ಸೇರ್ಕೊಂಡು ಗ್ಯಾರಿ ಅಜ್ಜಿಯ ಮನೆಯನ್ನ ಹುಡ್ಕೋಕೆ ಟ್ರೈ ಮಾಡ್ತಾ ಇದ್ದಾರೆ. ಮಿಲ್ಟನ್ ಗೆ ಕೋಪ ಬಂದು ಹೇಳ್ತಾನೆ ಏನಂದ್ರೆ ಅವರೆಲ್ಲರಿಗೂ ಶೂಟ್ ಮಾಡಿ ನಿದ್ರೆಗೆ ಜಾರಿಸು ಅಂತ. ಅಲ್ಲಿಗೆ ಪೊಲೀಸ್ ಶೂಟ್ ಮಾಡೋದ್ರಲ್ಲಿ ಇರ್ತಾರೆ. ಅದು ಸೀದಾ ಪಾವ್ ಬಟ್ ಗೆ ಹೋಗೋದ್ರಲ್ಲಿ ಇತ್ತು. ಆದ್ರೆ ಜೂಡಿ ಮಧ್ಯ ಬರ್ತಾಳೆ. ಇವಾಗ ಜೂಡಿಗೆ ತಾಗಲ್ಲ. ಬದಲಾಗಿ ನಿಕ್ ಅಂಡ್ ನಿಬಲ್ಸ್ ಕಾರ್ ತಗೊಂಡು ಬಂದ್ಬಿಟ್ರು ಈ ಕಡೆನೆ. ಯಾಕಂದ್ರೆ ಕ್ಲಾವ್ ಹೌಸರ್ ಜೂಡಿಯ ಎಕ್ಸಾಕ್ಟ್ ಲೊಕೇಶನ್ ನ ಹೇಳಿದ ಅಂತ ನಿಮ್ಗೆ ಗೊತ್ತಿದೆ. ಅವರೆಲ್ಲರೂ ಕ್ಲೈಮೇಟ್ ವಾಲ್ ಝೋನ್ ಗೆ ಎಂಟರ್ ಆಗ್ತಾರೆ. ಈ ಕ್ಲೈಮೇಟ್ ವಾಲ್ ಝೋನ್ ಅಂದ್ರೆ ಪೂರ್ತಿ ಝೂಟೋಪಿಯಾದ ಎಲ್ಲ ಲೊಕೇಶನ್ಸ್ ನ ಆಕ್ಸೆಸ್ ಕೂಡ ಇದ್ರಲ್ಲಿ ಇರುತ್ತೆ. ಅವ್ರು ಎಲ್ಲದರ ಲೊಕೇಶನ್ ಟ್ರ್ಯಾಕ್ ಮಾಡಬಹುದು. ಸೊ ಇವಾಗ ಎಲ್ಲ ಸೇರ್ಕೊಂಡು ಫೈನಲಿ ಲೊಕೇಶನ್ ನ ಹುಡುಕಬಹುದು. ಬಟ್ ಗಾಯ್ಸ್ ಇಲ್ಲಿ ಲಿಂಕ್ಸ್ಲಿ ತನ್ನ ನಿಜವಾದ ಮುಖನ ತೋರಿಸ್ಬಿಡ್ತಾನೆ. ಪಾವ್ ಬಟ್ ಹೇಳ್ತಾನೆ ಏನಂದ್ರೆ ನಾನು ನನ್ನ ಫ್ಯಾಮಿಲಿಗೆ ಪ್ರಾಮಾಣಿಕವಾಗಿದ್ದೀನಿ, ಹೀಗಾಗಿ ನಿಮ್ಗೆ ಸಹಾಯ ಮಾಡೋಕ್ ಆಗಲ್ಲ ಅಂತ. ಅಂಡ್ ಅವನು ವಿಷನ ಇಂಜೆಕ್ಟ್ ಮಾಡ್ಬಿಡ್ತಾನೆ ಜೂಡಿಗೆ ಮತ್ತೆ ಬಾಕಿ ಜನಕ್ಕೆ. ಅವ್ನು ಹೇಳ್ತಾನೆ ಏನಂದ್ರೆ ನಾನು ಕೂಡ ಕಷ್ಟ ಪಡ್ತಾ ಇದ್ದೀನಿ. ನನ್ನ ಪರಿವಾರ ನನ್ನನ್ನ ಇಗ್ನೋರ್ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ, ನನ್ನನ್ನ ಒಂದಾಗಿ ನೋಡಲ್ಲ. ಒಂದ್ ವೇಳೆ ನಾನು ಈ ಪ್ಯಾಟರ್ನ್ ನ ಸುಟ್ಬಿಟ್ರೆ ಅವರು ನನ್ನನ್ನ ರೆಕಾಗ್ನೈಸ್ ಮಾಡ್ತಾರೆ, ನನ್ನನ್ನ ಪ್ರಶಂಸಿಸ್ತಾರೆ, ನನ್ನನ್ನ ಅವರ ಪರಿವಾರದ ಭಾಗವಾಗಿ ನೋಡ್ತಾರೆ. ನಾನು ಅಷ್ಟೇ ಕಷ್ಟ ಪಡ್ತಿದ್ದೀನಿ ಎಷ್ಟು ಆ ಹಾವುಗಳು ಬರ್ತಾ ಇದಾರೋ. ಜೂಡಿ ಮತ್ತೆ ನಿಕ್ಗೆ ವಿಷ ಸ್ಲೋ ಆಗಿ ಏರ್ತಾ ಇತ್ತು. ಹೀಗಾಗಿ ಅವರು ಪ್ರಜ್ಞೆ ತಪ್ಪಿರ್ಲಿಲ್ಲ. ಇವೆಲ್ಲ ಕೇಳಿಸ್ಕೊಳ್ತಾ ಇದ್ರು. ಅಲ್ಲಿಗೆ ಗ್ಯಾರಿ ಬಿದ್ಕೊಂಡಿದ್ದಾಳೆ. ಹೇಳ್ತಾಳೆ ಏನಂದ್ರೆ ಒಂದು ಸಿಟಿಯನ್ನ ಕೆಲವು ಪ್ರಾಣಿಗಳಿಂದ ರಕ್ಷಿಸೋಕೆ ಆಗಲ್ಲ. ನನ್ನ ಅಜ್ಜಿಯ ವಿಷನ್ ಅದಾಗಿತ್ತು. ಝೂಟೋಪಿಯಾ ಎಲ್ಲಾ ಪ್ರಾಣಿಗಳು ಜೊತೆಯಾಗಿ ರಕ್ಷಿಸೋದು. ಗ್ಯಾರಿ ಜೂಡಿಯನ್ನ ಹೀಲ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಅಲ್ಲಿಗೆನೆ ಈ ಪೊಲೀಸ್ ಆಫೀಸರ್ ಬಂದ್ಬಿಟ್ರು. ಅವ್ರು ಅನ್ಕೊಳ್ತಾರೆ ಗ್ಯಾರಿಯ ಜೂಡಿಯನ್ನ ಕಚ್ಚಿರ್ಬೇಕೇನೋ ಅಂತ. ಗ್ಯಾರಿ ತನ್ನ ಎಲ್ಲಾ ಶಕ್ತಿಯನ್ನ ಉಪಯೋಗಿಸಿ ಹೇಗೋ ನಿಕ್ಗೆ ಹೇಳ್ತಾನೆ ಪಾವ್ ಬಟ್ ನ ಹತ್ರ ಇರೋ ಆಂಟಿಡೋಟ್ ನ ಬ್ಯಾಗ್ ಅನ್ನ ಎತ್ಕೊಂಡ್ ಬಾ ಅಂತ. ಮತ್ತೆ ನಿಕ್ ಆಲ್ರೆಡಿ ಸುಸ್ತಾಕೊಂಡಿದ್ದ. ಆದ್ರೂ ಕೂಡ ಫೈಟ್ ಮಾಡಿ ಅದನ್ನ ಹೇಗೋ ತಂದ್ಕೊಳ್ತಾನೆ. ಮತ್ತೆ ಹಾಗೆ ಜೂಡಿ ಸರಿಯಾದ ಸಮಯದಲ್ಲಿ ಬದುಕುಳಿತಾಳೆ. ಮತ್ತೆ ಎದ್ದ ತಕ್ಷಣ ಸೀದಾ ಅವಳು ಫೈಟ್ ಗೆ ಹೋಗ್ತಾಳೆ. ಅವಳಿಗೆ ಅನ್ಸುತ್ತೆ ಏನಂದ್ರೆ ನಿಕ್ ಅವಳಿಗೋಸ್ಕರ ತುಂಬಾನೇ ಮಾಡಿದ್ದಾನೆ, ಹೀಗಾಗಿ ಅವಳು ಅವನನ್ನ ಪ್ರೊಟೆಕ್ಟ್ ಮಾಡ್ಲೇಬೇಕು ಅಂತ. ಮತ್ತೆ ಇವರೆಲ್ಲ ಎಸ್ಕೇಪ್ ಆಗಿ ಒಂದು
ಜಾಗಕ್ಕೆ ಬರ್ತಾರೆ. ಇಲ್ಲಿ ನಿಬಲ್ಸ್ ಕೂಡ ಬದ್ಕೊಂಡಿದ್ದಾನೆ ಅಂಡ್ ಹಾಗೆ ಎಲ್ಲ ಬಂದಿದ್ದಾರೆ ಅಂಡ್ ಇವರು ಸೀದಾ ಹೋಗೋಕೆ ಶುರು ಮಾಡ್ತಾರೆ ಆ ಜಾಗದ ಕಡೆ ಎಲ್ಲಿ ಒರಿಜಿನಲ್ ಪ್ಯಾಟೆಂಟ್ ಇದೆಯೋ ಅಲ್ಲಿಗೆ. ಮತ್ತೆ ಇಲ್ಲಿ ನಾವು ನೋಡ್ತೀವಿ ಪಾವ್ ಬಟ್ ತನ್ನ ಅಪ್ಪನ್ಗೆ ಕನ್ವಿನ್ಸ್ ಮಾಡ್ತಾ ಇದ್ದಾನೆ ಏನಂದ್ರೆ ಅವನು ಪ್ರಾಮಾಣಿಕವಾಗಿದ್ದ, ಅವನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ, ಬದಲಾಗಿ ಅವನು ಪ್ಯಾಟೆಂಟ್ ನ ಸುಡ್ಬೇಕು ಅಂತಾನೆ ಇದ್ದ. ಮಿಲ್ಟನ್ ಹೇಳ್ತಾನೆ ನನ್ಗೆ ನಿನ್ ಮೇಲೆ ಹೆಮ್ಮೆ ಇದೆ, ಆದ್ರೆ ನೀನು ಇವಾಗ ಹೇಳ್ಬೇಕು ಅವರು ಎಲ್ಲಿ ಹೋಗ್ತಾ ಇದಾರೆ ಅಂತ, ನಿನ್ಗೆ ಗೊತ್ತಲ್ವಾ. ಇಲ್ಲಿ ಗ್ಯಾರಿ ಮತ್ತೆ ನಿಬಲ್ ಸಿಕ್ಕಾಕೊಂಡ್ ಬೀಳ್ತಾರೆ. ಆದ್ರೆ ಮತ್ತೆ ಜೋಡಿ ಇಲ್ಲೊಂದು ದೊಡ್ಡ ಮೇಜ್ ಗೆನೆ ಬಂದ್ಬಿಡ್ತಾರೆ ಅಂಡ್ ಅದ್ರಲ್ಲಿ ಅವರು ಹುಡುಕ್ತಾ ಇದ್ದಾರೆ ಯಾವ ಜಾಗದಿಂದ ಹೋಗೋದು ಅಂತ. ಬಟ್ ಅವರ ಹಿಂದೆ ಬರ್ತಾ ಇದ್ನಲ್ಲ ನಿಕ್, ಜೂಡಿ, ಗ್ಯಾರಿ ಮತ್ತೆ ನಿಬಲ್ ಸೇರ್ಕೊಂಡು ಅವನನ್ನ ಸೋಲ್ಸ್ತಾರೆ ಅಂಡ್ ಹಾಗೆ ಅವನನ್ನ ಕಟ್ಟಿ ಮುಂದ್ಗಡೆ ಹೋಗ್ತಾರೆ. ಮತ್ತೆ ಅವರು ಫೈನಲಿ ಬಂದ್ಬಿಡ್ತಾರೆ ರೆಪ್ಟೈಲ್ಸ್ ಗಳ ಜಾಗಕ್ಕೆ, ಅಂದ್ರೆ ಗ್ಯಾರಿಯ ಅಜ್ಜಿ ಇರೋ ಜಾಗಕ್ಕೆ. ಐ ಮೀನ್ ಅಜ್ಜಿ ಇಲ್ಲ ಬಟ್ ಮನೆ ಇದೆ. ಮತ್ತೆ ಹಾಗೆ ಗ್ಯಾರಿ ಅಂಡ್ ಬಾಕಿ ಜನರೆಲ್ಲ ಈ ಪೂರ್ತಿ ಮನೆಯನ್ನ ನೋಡ್ತಾರೆ. ಗ್ಯಾರಿ ತುಂಬಾ ಇಮೋಷನಲ್ ಆಗ್ಬಿಡ್ತಾನೆ. ಮತ್ತೆ ಅವ್ರಿಗೆ ಒರಿಜಿನಲ್ ಪ್ಯಾಟೆಂಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಇದು ಈ ಮ್ಯೂಸಿಕ್ ಬಾಕ್ಸ್ ನಲ್ಲಿ ಇತ್ತು. ಮತ್ತೆ ಹಾಗೆ ಗ್ಯಾರಿ ಆ ಪ್ಯಾಟೆಂಟ್ ನ ಓದೋಕೆ ಶುರು ಮಾಡ್ತಾನೆ. ಬಟ್ ಅದೇ ಟೈಮ್ ನಲ್ಲಿ ಪಾವರ್ಟ್ ಮತ್ತೆ ಬಂದ್ಬಿಟ್ಟ. ಇರೋ ಬರೋದನ್ನೆಲ್ಲ ಸುಡ್ತಾ ಅವನಲ್ಲಿ ಸ್ವಲ್ಪ ಶಕ್ತಿ ಉಳಿದಿತ್ತೇನೋ. ಬಟ್ ಅದೇ ಟೈಮ್ ನಲ್ಲಿ ಈ ಜಿಪಿಟಿ ಕಡೆಯವರು ಬಂದ್ಬಿಡ್ತಾರೆ. ಆದ್ರೆ ಈ ಸಲ ಅವ್ರಿಗೆ ನಿಜವಾಗಿ ಗೊತ್ತಾಗಿದೆ ಏನಂದ್ರೆ ಲಿಂಕ್ಸ್ಲಿ ಫ್ಯಾಮಿಲಿನ ವಿಲನ್ ಆಗಿದೆ, ಅವ್ರು ಎಷ್ಟು ದಿನ ತಪ್ಪು ಮಾಡ್ತಾ ಇದ್ದಿದ್ದು ಅಂತ. ಮತ್ತೆ ಹಾಗೆ ಫೈನಲಿ ಇವರೆಲ್ಲರೂ ಹೊರಗೆ ಬರ್ತಾರೆ ಅಂಡ್ ಹಾಗೆ ನಾವು ನ್ಯೂಸ್ ಅಲ್ಲಿ ನೋಡ್ತೀವಿ ಏನಂದ್ರೆ ಜೂಡಿ, ನಿಕ್, ಗ್ಯಾರಿ ಮತ್ತೆ ನಿಬಲ್ಸ್ ಒಂದು ಮಾನ್ಯುಮೆಂಟಲ್ ಡಿಸ್ಕವರಿಯನ್ನ ಮಾಡಿದ್ದಾರೆ. ಇದು ಸಮಸ್ತ ಝೂಟೋಪಿಯಾದ ಭವಿಷ್ಯವನ್ನ ಬದಲಾಯಿಸಬಹುದೇನೋ. ಲಿಂಕ್ಸ್ಲಿ ಫ್ಯಾಮಿಲಿ ಎಕ್ಸ್ಪೋಸ್ ಆಗಿದೆ, ಅವರು ಮಾಡಿರೋ ಎಲ್ಲಾ ಕೆಲಸನು ಕೂಡ ಹೊರಗಡೆ ಬಂದಿದೆ ಅಂತ. ಮತ್ತೆ ಈ ಬ್ರೇವರಿಯ ಸಲುವಾಗಿ ಆನರ್ ಮಾಡ್ತಾರೆ ನಮ್ಮ ನಿಕ್ ಅಂಡ್ ಜೂಡಿನ. ಮತ್ತೆ ಹಾಗೆ ಝೂಟೋಪಿಯಾ ಮತ್ತೆ ರಿಓಪನ್ ಆಗುತ್ತೆ ರೆಪ್ಟೈಲ್ಸ್ ಗಳಿಗೋಸ್ಕರ. ಇವಾಗ ರೆಪ್ಟೈಲ್ಸ್ ಗಳು ಕೂಡ ಆರಾಮಾಗಿ ಝೂಟೋಪಿಯಾದಲ್ಲಿ ಇರಬಹುದು. ಹಾಗೆ ಅಲ್ಲಿ ಗ್ಯಾರಿ ಅಪ್ಪ ಅಮ್ಮ ಕೂಡ ಬರ್ತಾರೆ ಅಂಡ್ ಅವರು ಹಗ್ ಮಾಡ್ಕೊಳ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ ಜೂಡಿಗೆ. ಮತ್ತೆ ಅಲ್ಲಿಗೆ ನಿಕ್ ಜೂಡಿಗೆ ಒಂದು ಗಿಫ್ಟ್ ಕೊಡ್ತಾನೆ ಅಂಡ್ ಅದು ಕ್ಯಾರೆಟ್ ರೆಕಾರ್ಡರ್ ಆಗಿತ್ತು. ಇನ್ನೊಂದ್ಸಲ ಅದು ಹೊಡೆದೋಗಿತ್ತಲ್ಲ, ಹೀಗಾಗಿ ಅವನು ಇದನ್ನ ತಂದ್ಕೊಟ್ಟ. ಆದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ನಿಕ್ ಮತ್ತೆ ನಿಬಲ್ಸ್ ತಪ್ಪಾಗಿ ಆ ಪೂರ್ತಿ ಜೈಲನ್ನ ಓಪನ್ ಮಾಡ್ಬಿಟ್ಟಿದ್ರು. ಹೀಗಾಗಿ ಎಲ್ಲ ಕ್ರಿಮಿನಲ್ಸ್ ಕೂಡ ಓಡೋಗಿದ್ರು. ಬೆಲ್ವೆದರ್ ಕೂಡ ಅದರಲ್ಲಿ ಒಂದಾಗಿದ್ರು. ಆದ್ರೆ ನಮ್ಮ ನಿಕ್ ಅಂಡ್ ಜೂಡಿಗೆ ಇನ್ನೂ ಕೆಲಸ ಉಳಿದಿದೆ. ಬಟ್ ಅವರು ಬೆಲ್ವೆದರ್ ನಂತೂ ಕ್ಯಾಪ್ಚರ್ ಮಾಡ್ಬಿಡ್ತಾರೆ ಗುರು. ಆದ್ರೆ ವೇಟ್ ಗೈಸ್, ಝೂಟೋಪಿಯಾ 2 ಮುಗಿತು ಅಂದ್ಕೊಂಡ್ರ ಅನ್ನೋ ಪೋಸ್ಟ್ ಕ್ರೆಡಿಟ್ ನ ಸೀನ್ ನಲ್ಲಿ ನಾವು ನೋಡ್ತೀವಿ ಏನಂದ್ರೆ ಜೂಡಿ ತನ್ನ ರೂಮ್ ಅಲ್ಲಿ ಇದ್ದಾಗ ಪಕ್ಕದ ಮನೆಯವರು ಅವಳ ಬಗ್ಗೆ ಮಾತಾಡ್ಕೊಳ್ತಾ ಇದ್ರು, ಹೇಗೆ ಅವಳು ಏನೇನು ಮಾಡಿದ್ಲು ಅಂತ. ಅವಳಿಗೂ ಕೂಡ ಖುಷಿ ಆಗತ್ತೆ ಈ ಹೊಗಳಿಕೆಯನ್ನ ಕೇಳಿ. ಮತ್ತೆ ಅವಳು ತನ್ನ ಕ್ಯಾರೆಟ್ ರೆಕಾರ್ಡರ್ ನ ಅಲ್ಲೇ ಕಿಟಕಿ ಹತ್ರ ಇರ್ತಾಳೆ ಅಂಡ್ ಮೇಲಿಂದ ಒಂದು ರೆಕ್ಕೆ ಬಂದು ಬೀಳುತ್ತೆ. ಮೇ ಬಿ ಇದು ಝೂಟೋಪಿಯಾ ಪಾರ್ಟ್ 3 ನ ಏನಾದ್ರು ಹಿಂಟ್ ಆಗಿರಬಹುದಾ ಅಂತ ನಾನು ಹೇಳ್ಬಹುದು ಗೈಸ್. ಅಲ್ಲಿಗೆ ಝೂಟೋಪಿಯಾ 2 ಮುಗಿಯುತ್ತೆ. ಹೇಗನ್ಸು ಅಂತ ಕಮೆಂಟ್ ಮಾಡಿ, ಮತ್ತೆ ಹಾಗೆ ಲೈಕ್ ಮಾಡಿ, ಮತ್ತೆ ಬೇರೆ ವಿಡಿಯೋಸ್ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಹೀಗೆ ಕಮೆಂಟ್ ಮಾಡಿ ಮೋಟಿವೇಟ್ ಮಾಡಿ ಗೈಸ್. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.